ನಾವಿಂದು ನಮ್ಮ ಧ್ಯಾನಕ್ಕೋಸ್ಕರವಾಗಿ ಗಲಾತ್ಯ ಪತ್ರಿಕೆ ಅಧ್ಯಾಯ 6 ವಚನ 3-10 ಇವತ್ತು ನಾವು ಧ್ಯಾನ ಮಾಡಲಿಕ್ಕಿದ್ದೇವೆ. ಪೌಲನು ಗಲಾತ್ಯಕ್ಕೆ ಈ ರೀತಿಯಾಗಿ ಬರೆಯೋದ್ರ ಕುರಿತಾಗಿ ಇವತ್ತು ನಮಗೆ ಕರ್ತನ ಮಾತು ಇದಾಗಿದೆ. ಅದ್ಯಾವುದೆಂಬ ನೋಡುವಾಗ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನನ್ನು ತಾನೇ ಮೋಸಗೊಳಿಸಿದವನಾಗಿದ್ದಾನೆ. ಪ್ರತಿಯೊಬ್ಬನು ತಾನು ಮಾಡಿದ ಕೆಲಸವನ್ನ ಪರಿಶೋಧಿಸಲಿ, ಆಗ ಅವನು ತನ್ನ ನಿಮಿತ್ತದಿಂದ ಹೆಚ್ಚಳಪಡುವುದಕ್ಕೆ ಆಸ್ಪದವಾಗುವುದೇ ಹೊರತು ಮತ್ತೊಬ್ಬರ ನಿಮಿತ್ತದಿಂದ ಆಗುವುದಿಲ್ಲ. ಯಾಕೆಂದರೆ ಪ್ರತಿಯೊಬ್ಬನು ಸ್ವಂತ ಹೊರೆಯನ್ನ ಹೊತ್ತುಕೊಳ್ಳಬೇಕು. ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲಾ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಮೋಸ ಹೋಗಬೇಡ್ರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ತನ್ನ ಶರೀರ ಭಾವನ ಕುರಿತು ಬಿತ್ತುವವನು ಆ ಭಾವದಿಂದ ನಾಶವನ್ನ ಕೊಯ್ಯುವನು. ಆತ್ಮನನ್ನ ಕುರಿತು ಬಿತ್ತುವವನು ಆತ್ಮನಿಂದ ನಿತ್ಯ ಜೀವವನ್ನ ಕೊಯ್ಯುವನು. ಒಳ್ಳೆದ್ದನ್ನ ಮಾಡೋದರಲ್ಲಿ ಬೇಸರಗೊಳ್ಳದೆ ಇರೋಣ, ಯಾಕಂದರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಬೆಳೆಯನ್ನ ಕೊಯ್ಯುವೆವು. ಆದುದರಿಂದ ಸಮಯವಿರಲಾಗಿ ಎಲ್ಲರಿಗೆ ಒಳ್ಳೆಯದನ್ನ ಮಾಡೋಣ, ಮುಖ್ಯವಾಗಿ ಒಂದೇ ಮನೆಯಂತಿರುವ ಕ್ರಿಸ್ತ ನಂಬಿಕೆಯುಳ್ಳವರಿಗೆ ಮಾಡೋಣ ಎಂಬುದರ ಕುರಿತಾಗಿ ದೇವರಿಗೆ ಮಹಿಮೆ. ಇಲ್ಲಿ ಪೌಲನು ಗಲಾತ್ಯದವರಿಗೆ ಪತ್ರಿಕೆ ಬರೆಯುವಂಥ ಸಮಯದಲ್ಲಿ ದೇವ ಜನರು ಕುರಿತಾಗಿ ಅನೇಕ ವಿಚಾರಗಳನ್ನ ಈ ಹಿಂದೆ ಆತನು ತಿಳಿಸಿದ್ದಾನೆ. ಅವ್ರು ಹೇಗೆ ನಡೆದುಕೊಳ್ಬೇಕು, ಭಕ್ತರು ಕ್ರೈಸ್ತರೇ ದೇವಜನರೇ ನೀವು ಹೇಗೆ ನಡ್ಕೊಳ್ಬೇಕೆಂಬುದಾಗಿ ಪೌಲನ್ ಏನ್ ಮಾಡಿದಾನೆ ಅಂತಂದ್ರೆ ಈ ಪತ್ರಿಕೆಯಲ್ಲಿ ಅನೇಕ ವಿಚಾರಗಳನ್ನ ಆತನು ತಿಳಿಸಿದ್ದಾನೆ. ಇವತ್ತು ನಮಗೆ ತಿಳಿಸ್ತಕ್ಕಂಥ ಮಾತು, ಕ್ರೈಸ್ತರಾಗಿರ್ತಕ್ಕಂಥ ನಾವು, ಯೇಸುವನ ಹಿಂಬಾಲಿಸ್ತಾ ಇರ್ತಕ್ಕಂಥ ನಾವು, ಯೇಸುವನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡಿರ್ತಕ್ಕಂಥ ನಾವು, ಆತನ ಮಾರ್ಗದಲ್ಲಿ ಸಾಕ್ತಾ ಇರ್ತಕ್ಕಂಥ ನಾವು ಹೇಗೆ ಜೀವಿಸ್ಬೇಕೆಂಬುದ್ರ ಕುರಿತಾಗಿ ಇಲ್ಲಿ ವಚನದಲ್ಲಿ ನಾವು ನೋಡ್ತಾ ಇದ್ದೇವೆ. ವಚನ 3 ಹೇಳ್ತಾ ಇದೆ, ಯಾವನಾದರೂ ಅಲ್ಪನಾಗಿದ್ದು ತಾನು ದೊಡ್ಡವನೆಂದು ಭಾವಿಸಿಕೊಂಡರೆ ತನ್ನಂತಾನೇ ಮೋಸಗೊಳಿಸಿದವನಾಗಿದ್ದಾನೆ ಎಂಬುದಾಗಿ. ಮೊದಲನೇದಾಗಿ ಎಲ್ಲಿ ಏನ್ ನೋಡ್ಬೇಕಪ್ಪ ಅಂದ್ರೆ, ದೇವಜನರಾಗಿರ್ತಕ್ಕಂಥ ನಾವು ಯಾರು ಸಹ ನಮ್ಮ ಯೋಗ್ಯತೆಗಿಂತ ಹೆಚ್ಚಾಗಿ ನಮ್ಮನ್ನು ಭಾವಿಸ್ಕೋಬಾರ್ದು. ಅಂದ್ರೆ ನಾವು ಅಲ್ಪರಾಗಿದ್ದು, ಚಿಕ್ಕವರಾಗಿದ್ದು ದೊಡ್ಡವನು ಎಂಬತಕ್ಕಂಥ ಭಾವನೆ ನಮ್ಗೆ ಇರಬಾರ್ದು ಎಂಬುದ್ರ ಕುರಿತಾಗಿ ಇಲ್ಲಿ ಪೌಲನ್ ತಿಳಿಸೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅಂತಂದ್ರೆ ನಾವೇನ್ ಮಾಡಬಾರ್ದಪ್ಪ ಅಂತಂದ್ರೆ ಉಬ್ಬಿಕೊಂಡಂತವ್ರು ಆಗ್ಬಾರ್ದು, ಅಹಂಕಾರಿಗಳಾಗ್ಬಾರ್ದು ಎಂಬತಕ್ಕಂಥದ್ದು ಪೌಲನ ಮಾತಿನ ತಾತ್ಪರ್ಯ. ಹೀಗೆ ನಾವೇನ್ ಮಾಡ್ಬೇಕಾಗಿದೆ ಅಂತ ಹೇಳಿ ನೋಡುವಾಗ ನಮ್ಮನ್ನ ನಾವು ಪರೀಕ್ಷೆ ಮಾಡ್ಕೋಬೇಕು, ನಮ್ಮ ಕೆಲಸ ಕಾರ್ಯಗಳನ್ನ ನಾವು ಪರಿಶೋಧಿಸ್ಕೊಳ್ಬೇಕು. ನಾವ್ ಎಂತವ್ರು ಅಂತ ಹೇಳಿ, ನಾವು ದೊಡ್ಡವರೋ ಚಿಕ್ಕವರೋ ಎಂತವ್ರಾಗಿದ್ದೇವೆ ಅಂತ ಹೇಳಿ ನಮ್ಮ ಕಾರ್ಯದ ಕುರಿತಾಗಿ ನಾವೇನ್ ಮಾಡ್ಬೇಕಂತಂದ್ರೆ ಪರಿಶೋಧಿಸ್ಕೊಳ್ಬೇಕು ಎಂಬುದ್ರ ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೆ ದೇವ್ರ ವಾಕ್ಯ? ನಮ್ಮನ್ನ ನಾವು ದೊಡ್ಡವ್ರಂತ ಹೇಳಿ ಯಾಕೆ ನಾವು ಭಾವಿಸ್ಕೋಬಾರ್ದು ಎಂಬ ದೇವ್ರ ವಾಕ್ಯ ಹೇಳ್ತಾ ಇದೆ ಎಂಬ ನೋಡುವಾಗ, ಯಾಕಂದ್ರೆ ನಾವು ಯಾರು ಸಹ ದೊಡ್ಡವರಿಲ್ಲ, ನಾವು ಯಾರು ಸಹ ದೊಡ್ಡವರಿಲ್ಲ. ಅದು ಹೇಗೆ ಅಂತ ನೋಡುವಾಗ, ಪ್ರತಿಯೊಬ್ಬೊಬ್ಬನು ಒಂದೊಂದು ವಿಷಯದಲ್ಲಿ ಆತನ ಏನಾಗಿದ್ದಾನೆ ಅಂದ್ರೆ ಸಾಮರ್ಥ್ಯವನ್ನ ಹೊಂದಿದ್ದಾನೆ, ಬಲವನ್ನ ಹೊಂದಿದ್ದಾನೆ. ಎಲ್ಲರೂ ಸಹ ಪ್ರಪಂಚದಲ್ಲಿರ್ತಕ್ಕಂಥ ಯಾವ ವ್ಯಕ್ತಿನೂ ದೊಡ್ಡವನಲ್ಲ, ಯಾವ ವ್ಯಕ್ತಿನೂ ಶ್ರೇಷ್ಠ ಅಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲರಿಗೂ ಅವ್ರವ್ರದೇ ಆಗಿರ್ತಕ್ಕಂಥ ಸ್ಟ್ರೆಂತ್ ಇದೆ, ವೀಕ್ನೆಸ್ ಇದೆ. ಅದರಿಂದ ನಾವ್ ಯಾರು ದೊಡ್ಡವರಲ್ಲ, ನಾವ್ ಯಾರು ಹೆಚ್ಚಲ್ಲ, ನಾವ್ ಯಾರು ಕಡಿಮೆ ಅಲ್ಲ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಯಾಕಪ್ಪ ಅಂತಂದ್ರೆ ಯಾರು ದೊಡ್ಡವನೆಂಬ ನೋಡುವಾಗ ದೇವರು ದೊಡ್ಡವನು, ನಮ್ಮ ನಿರ್ಮಾಣಿಕನಾಗಿರ್ತಕ್ಕಂಥ ಕರ್ತನ ಏನಾಗಿದ್ದಾನಪ್ಪ ಅಂದ್ರೆ ದೊಡ್ಡವನಾಗಿದ್ದಾನೆ. ಅದರಿಂದ ನಾವೆಲ್ಲರೂ ಸಹ ಆತನ ಕಾರ್ಯವಾಗಿರ್ತಕ್ಕಂಥ ನಾವು ಸಹ ಏನಾಗಿದ್ದೇವಪ್ಪ ಅಂದ್ರೆ ನಾವೆಲ್ಲರೂ ಒಂದು ಮಟ್ಟದಲ್ಲಿದ್ದೇವೆ. ಅದರಿಂದ ನಾವೇನ್ ಮಾಡಬಾರ್ದು ಅಂತಂದ್ರೆ ಇನ್ನೊಬ್ಬರನ್ನ ನೋಡಿ ನಾನು ದೊಡ್ಡವನು, ನಾನು ಶ್ರೇಷ್ಠನು ಎಂಬುದಾಗಿ ಹೇಳ್ಕೋಬಾರ್ದು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಹಂಗೊಂದ್ ವೇಳೆ ಹೇಳ್ಕೊಳ್ಳೋದಾದ್ರೆ ಏನಾಗ್ತದೆ ಎಂಬುದಾಗಿ ನೋಡುವಾಗ ನಮ್ಮನ್ನ ನಾವು ಮೋಸಗೊಳಿಸ್ಕೊಂತೇವೆ, ನಮ್ಮನ್ನ ನಾವು ಅಪಾಯಕ್ಕೆ ತುತ್ತು ಮಾಡ್ಕೊಂತೇವೆ. ನಾನು ಯಾವಾಗ ಇನ್ನೊಬ್ಬರನ್ನ ಚಿಕ್ಕವರು, ನಾನೇ ಶ್ರೇಷ್ಠ, ನಾನೇ ದೊಡ್ಡ ಪಂಡಿತ, ನಾನೇ ಎಲ್ಲದರಲ್ಲಿ ಬಲ ಸಾಮರ್ಥ್ಯ ಇರ್ತಕ್ಕಂಥವನು ಅಂತ ಹೇಳಿ ಇತರನ್ನ ನಾವು ಕೀಳಾಗಿ ಚಿಕ್ಕವರಾಗಿ ಕಾಣ್ತೇವೋ, ಅವಾಗ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ನಮ್ಮನ್ನ ನಾವೇ ಮೋಸಗೊಳಿಸ್ಕೊಳ್ತಕ್ಕಂಥವ್ರು ಆಗಿದ್ದೇವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಅದಕ್ಕೆ 1 ಕೊರಿಂಥ 3ನೇ ಅಧ್ಯಾಯ 18ನೇ ವಚನದಿಂದ 23ನೇ ವಚನದಲ್ಲಿ ಪೌಲನು ಇನ್ನೂ ಸ್ಪಷ್ಟವಾಗಿ ಹೇಳ್ತಾ ಇದ್ದಾನೆ, ಯಾವನು ತನ್ನನ್ನು ತಾನೇ ಮೋಸಗೊಳಿಸಿದರಲ್ಲಿ ತಾನು ನಿಮ್ಮಲ್ಲಿ
ಲೋಕ ಸಂಬಂಧವಾಗಿಯೂ ಜ್ಞಾನಿಯಾಗಿದ್ದೇನೆಂದು ಭಾವಿಸಿಕೊಳ್ಳುವವನು ಜ್ಞಾನಿಯಾಗುವಂತೆ ಹುಚ್ಚನಾಗಲಿ. ಯಾಕೆಂದರೆ ಇಹಲೋಕ ಜ್ಞಾನವು ದೇವರ ಮುಂದೆ ಹುಚ್ಚುತನವಾಗಿದೆ. ಆತನು ಜ್ಞಾನಿಗಳನ್ನ ಅವರ ತಂತ್ರಗಳಲ್ಲಿಯೇ ಹಿಡಿಯುತ್ತಾನೆಂತಲೂ ಜ್ಞಾನಿಗಳ ಯೋಚನೆಗಳು ನಿಷ್ಫಲವಾದವುಗಳೆಂದು ಕರ್ತನು ತಿಳಿದುಕೊಳ್ಳುತ್ತಾನೆಂತಲೂ ಬರೆದದೆಯಲ್ಲ. ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ. ಯಾಕಂದರೆ ಸಮಸ್ತವು ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಸಮಸ್ತವು ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಂದ್ರೆ ನಾವು ಯಾರು ಸಹ ನಮ್ಮನ್ನು ನಾವು ದೊಡ್ಡವರು, ಶ್ರೇಷ್ಠರು, ಉನ್ನತರು ಅಂತ ಹೇಳಿ ನಾವು ಭಾವಿಸ್ಕೋಬಾರ್ದು ಯಾವ ವಿಷಯದಲ್ಲಿ ಎಂಬುದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ವಿ. ಅನೇಕ ಸರಿ ನಾವು ಯಾವಾಗ ನಾವು ದೊಡ್ಡವರು ಅಂತ ಹೇಳಿ ಭಾವಿಸ್ಕೊಂತೇವಪ್ಪ ಅಂದ್ರೆ ಜ್ಞಾನ ಜಾಸ್ತಿ ಆದಾಗ, ಈ ಲೌಕಿಕ ಜ್ಞಾನ ಯಾವಾಗ ಮನುಷ್ಯನಿಗೆ ಜಾಸ್ತಿ ಆಗ್ತದೋ ಅವಾಗ ಏನಾಗ್ತಾನೆ, ಅವನು ಉಬ್ಬಿಕೊಳ್ಳಕ್ ಜಾಸ್ತಿ ಆಗ್ತಾನೆ. ಯಾಕೆ? ಎಲ್ಲ ನನಗೆ ಗೊತ್ತೈತೆ, ಎಲ್ಲ ನಾನು ತಿಳ್ಕೊಂಡಿದ್ದೇನೆ ಅಂತ ಹೇಳಿ ಏನ್ ಮಾಡ್ತಾನೆ, ಉಬ್ಬಿಕೊಳ್ತಕ್ಕಂಥವ್ನು ಆಗ್ತಾನೆ. ಜ್ಞಾನ ಎಲ್ಲಿ ಜಾಸ್ತಿ ಆಗುತ್ತೋ ಅಲ್ಲಿ ಅನೇಕ ಸರಿ ಏನಾಗುತ್ತಪ್ಪ ಅಂದ್ರೆ ಗರ್ವನು ಅದ್ರ ಜೊತೆ ಜಾಸ್ತಿ ಆಗ್ಬಿಡುತ್ತೆ. ಜ್ಞಾನದ ಜೊತೆಗೆ ಗರ್ವನು ಜಾಸ್ತಿ ಆಗುತ್ತೆ. ಹೊಲದಲ್ಲಿ ನಾವು ಬೆಳೆ ಹಾಕುವಾಗ ಏನ್ ಮಾಡ್ತೇವೆ, ಬೀಜ ಮಾತ್ರ ಬಿತ್ತಿರ್ತೇವೆ ಅಲ್ವಾ? ಅದ್ರ ಜೊತೆ ಕಸನು ಹೆಂಗ್ ಬೆಳೆಯುತ್ತಲ್ವಾ, ಬೆಳೆ ಜೊತೆಗೆ ಹುಲ್ಲು ಹೆಂಗ್ ಬೆಳೆಯುತ್ತಲ್ವಾ, ಹಾಗೆ ಮನುಷ್ಯ ಯಾವಾಗೆಲ್ಲ ಈ ಲೌಕಿಕ ಜ್ಞಾನದಲ್ಲಿ ಅಭಿವೃದ್ಧಿ ಹೊಂತಾನೋ ಹಂಗೆ ಅವನು ಒಳಗಡೆ ಅವನಿಗೆ ಗೊತ್ತಿಲ್ಲದ ಹಾಗೆ ಏನಾಗ್ತದೆ ಅಂದ್ರೆ ಗರ್ವನು ಬೆಳೀತಾ ಹೋಗ್ತದೆ. ಆ ಗರ್ವ ಎಂಬತಕ್ಕಂಥ ಕಸ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಕಿತ್ತಾಕ್ಬೇಕು. ಇಲ್ಲ ಅಂತಂದ್ರೆ ಅದೇನ್ ಮಾಡ್ತದಪ್ಪ ಅಂದ್ರೆ ನಮ್ಮನ್ನದು ನಾಶ ಮಾಡ್ತಕ್ಕಂಥದ್ದಾಗಿದೆ. ಯಾಕಂದ್ರೆ ದೇವ್ರ ವಾಕ್ಯದಲ್ಲಿ ಸ್ಪಷ್ಟವಾಗಿ ನೋಡ್ತೇವೆ, ದೇವ್ರು ಏನ್ ಮಾಡ್ತಾನೆ, ಜ್ಞಾನಿಯನ್ನ ಅವನ ತಂತ್ರದಲ್ಲೇ ಹಿಡಿತಾನೆ, ಜ್ಞಾನಿಗಳನ್ನ ಅವರ ತಂತ್ರದಲ್ಲೇ ಹಿಡಿತಕ್ಕಂಥವನಾಗಿದ್ದಾನೆ. ಅದರಿಂದ ನಾವೇನ್ ಮಾಡಬಾರ್ದಪ್ಪ ಅಂದ್ರೆ ಹೆಚ್ಚಳ ಪಟ್ಕೋಬಾರ್ದು. ಯಾವ ವಿಷಯದಲ್ಲಿಯೂ ಸಹ ನಮಗೆ ಜ್ಞಾನ ಇದೆ, ಒಳ್ಳೆ ಕೆಲಸ ಇದೆ. ಕೆಲವ್ರಂತಾರೆ ನನಗೆ ಅವ್ರು ಗೊತ್ತು, ಇವ್ರು ಗೊತ್ತು, CM ಗೊತ್ತು, PM ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ದೊಡ್ಡ ದೊಡ್ಡ ಮನುಷ್ಯರೆಲ್ಲ ನನ್ನ ಪಾಕೆಟಲ್ಲೇ ಇದ್ದಾರೆ ಅಂತ ಹೇಳಿ ಅನ್ಕೊಂತಾರೆ ಕೆಲವರು. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನನಗೆ ಗೊತ್ತಿದೆ, ನನಗೆಲ್ಲ ಅಧಿಕಾರಿಗಳು ಗೊತ್ತು, ನಾನೇನು ಮಾಡಿದ್ರು ಯಾರು ನನ್ನೇನು ಮಾಡೋಕ್ಕಾಗಲ್ಲ ಅಂತಕ್ಕಂಥ ಗರ್ವ. ಹಾಗೆ ತಾವು ಅನೇಕರನ್ನ ಪರಿಚಯ ಇದೆ, ಪ್ರಭಾವಿಗಳದಂತ ಹೇಳಿ ಏನ್ ಮಾಡ್ತಾರೆ ಅಂತಂದ್ರೆ ನಾವು ದೊಡ್ಡವರು, ನಮ್ಮನ್ನ ಯಾರು ಮುಟ್ಟಕ್ಕಾಗಲ್ಲ, ಟಚ್ ಮಾಡಕ್ಕಾಗಲ್ಲ ಅಂತ ಹೇಳಿ ಅನೇಕರು ಭಾವಿಸ್ತಾರೆ. ಹಾಗೆ ನಾವು ಆಗ್ಬಾರ್ದು. ನಾವೇನ್ ಮಾಡಬಾರ್ದು, ನಮ್ಮನ್ನ ನಾವು ಅತಿಯಾಗಿ ದೊಡ್ಡವ್ರು ಅಂತ ಹೇಳಿ ಭಾವಿಸ್ಕೋಬಾರ್ದು. ಯಾಕಂತಂದ್ರೆ ಅದು ಅಪಾಯ ಆಗಿದೆ. ಯಾಕಂದ್ರೆ ಇಲ್ಲಿ ವಾಕ್ಯ ಹೇಳ್ತದೆ, ಎಲ್ಲರಿಗಿಂತೂ ದೊಡ್ಡವನು ಯಾರಾಗಿದ್ದಾನೆ ಅಂದ್ರೆ ದೇವರೇ ದೊಡ್ಡವನಾಗಿದ್ದಾನೆ. ಕೊನೆ ವಚನದಲ್ಲಿ ಇಲ್ಲಿ ನೋಡ್ತಾ ಇದೀವಿ, 23ನೇ ವಚನದಲ್ಲಿ, ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಅಂತ ಹೇಳಿ. ಅಂದ್ರೆ ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಫನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಿನ ಸಂಗತಿಗಳಾಗಲಿ, ಸಮಸ್ತವು ಯಾರುವಂತೆ? ಸಮಸ್ತವು ದೇವ್ರದೇ. ನಿಮ್ದೇ ಅಂದ್ರೆ ಸಮಸ್ತವು ದೇವ್ರದೇ, ನಿಮ್ದೇ. ನೀವಂತೂ ಕ್ರಿಸ್ತನವರು. ಅಂದ್ರೆ ಹೀಗಿರೋದ್ರಿಂದ ಇಲ್ಲಿ ಎಲ್ಲವೂ ಸಮಸ್ತವೂ ಕರ್ತನದೇ ಆಗಿರೋದ್ರಿಂದ ಇವತ್ತು ನಾವು ಜ್ಞಾನ ಹೊಂದ್ಕೊಂಡಿದ್ದೇವೆ, ನಾವು ಬಲ ಸಾಮರ್ಥ್ಯ ಹೊಂದ್ಕೊಂಡಿದ್ದೇವೆ ಅಂದ್ರೆ ಕರ್ತನ ಕೃಪೆ, ಕರ್ತ ನಮಗೆ ಕೊಟ್ಟಿದ್ದಾನೆ. ಆದರೆ ಅದರಲ್ಲಿ ನಾವು ದೊಡ್ಡಸ್ತಿಕೆ ತೋರ್ಸಕ್ಕೆ, ಹೆಚ್ಚಳ ಪಡಕ್ಕೆ ಅಲ್ಲ. ಅದರಿಂದ ನಾವೇನ್ ಮಾಡಬಾರ್ದು ಅಂತಂದ್ರೆ ಇಹಲೋಕ ಜ್ಞಾನವನ್ನು ಹೊಂದಿ ಇದರಲ್ಲಿ ನಾವು ಹೆಚ್ಚಳ ಪಡೋದಾದ್ರೆ ನಾವೇನಾಗ್ತೇವಪ್ಪ ಅಂತಂದ್ರೆ ನಮ್ಮನ್ನು ನಾವು ಮೋಸ ಪಡಿಸ್ಕೊಂತೇವೆ. ಅದರಿಂದ ನಾವು ಮೋಸ ಹೋಗ್ಬಾರ್ದಪ್ಪ ಅಂತಂದ್ರೆ ನಾವು ದೊಡ್ಡವ್ರು ಅಂತ ಹೇಳಿ ಭಾವಿಸ್ಕೋಬಾರ್ದು. ಈ ಲೋಕದಲ್ಲಿ ದುಷ್ಟನು, ಸೈತಾನನು ಪ್ರವೇಶವಾಗಿದ್ದು ಇದೇ ರೀತಿನೇ. ದೇವರು ತನ್ನ ಆರಾಧನೆಗಾಗಿ ದೂತರನ್ನ ಸೃಷ್ಟಿಸಿರುವಾಗ ಆ ದೂತರಲ್ಲಿ ಏನ್ ಮಾಡಿದನು, ಆತನು ಕರ್ತನಿಗೆ ಸಮ ಅಂತ ಹೇಳಿ ಭಾವನೆ ಮಾಡ್ಕೊಂಡು, ಅಂದ್ರೆ ನಾನು ಸಹ ಆತನಿಗೆ ತಿಳಿದಂತ ಎಲ್ಲವುಗಳನ್ನ ತಿಳ್ಕೊಂಡಿದ್ದೇನೆ ಅಂತ ಹೇಳಿ ದೇವದೂತ ಏನ್ ಮಾಡ್ದ, ಗರ್ವ ಪಟ್ಟ, ಅಹಂಕಾರ ಪಟ್ಟ, ತನ್ನನ್ನು ತಾನು ದೊಡ್ಡವನಂತ ಹೇಳಿ ಭಾವಿಸ್ಕೊಂಡ. ಅದಕ್ಕೆ ಏನ್ ಮಾಡಿದ್ರು ದೇವರು, ಆ ಒಂದು ಪರಲೋಕ ರಾಜ್ಯದಿಂದ ಭೂಮಿಗೆ ಆತನ್ನ ತಳ್ಳಿ ಹಾಕಿದ್ರು ಅಲ್ವಾ? ಹಾಗೆ ನಾನು ನೀವುಗಳು ಸಹ ಅಷ್ಟೇನೆ. ನಾವು ಯಾವಾಗ ಮೇಲೆ ಮೇಲೆ ಇದೇನೆ, ನಾನು ಮೇಲೆ ಇದೇನೆ, ನನಗೆ ಎಲ್ಲ ಗೊತ್ತಂತೇಳಿ ಮೇಲೆ ಇರ್ತೇವೆ, ಹಾಗೆ ಸೈತಾನ್ ದಬ್ದಂಗೆ ದೇವ್ರು ನಮ್ಮನ್ನು ಸಹ ಕೆಳಗೆ ದಬ್ತಾನೆ. ನಾವ್ ಯಾವಾಗ ಮೇಲೆ ಮೇಲೆ ಅಂತ ಹೇಳಿ ಅನ್ಕೊಂತೇವೆ, ಅವಾಗ ದೇವ್ರು ತಕ್ಕ ಸಮಯದಲ್ಲಿ ನಮ್ಮ ತಂತ್ರಗಳಲ್ಲೇ ಹಿಡ್ದೆ ಮಾಡ್ತಾನೆ, ಆತನ ನಮ್ಮನ್ನೇ ಕೆಳಗಡೆ ತಳ್ತಕ್ಕಂಥವನಾಗಿದ್ದಾನೆ. ನಾವು ಕೆಳಗಡೆ ಹೋಗ್ಬಾರ್ದಪ್ಪ ಅಂತಂದ್ರೆ ನಾವು ಮೀಡಿಯಂ ಲೆವೆಲಲ್ಲಿ ಇರ್ಬೇಕು. ಮೀಡಿಯಂ ಆಗಿ ನಾವು ನಮ್ಮ ಕುರಿತಾಗಿ ಇರ್ಬೇಕು. ಯಾಕಂತಂದ್ರೆ ನಿನಗೆ ಎಷ್ಟು ಶಕ್ತಿ ಇದೆಯೋ ಅಷ್ಟು ವೀಕ್ನೆಸ್ ಇದೆ ಅನ್ನೋದನ್ನ ತಿಳ್ಕೊಬೇಕು ನೀನು. ಇವಾಗ ನಮ್ಮ ಹತ್ರ ಎಷ್ಟು ಬಲಾಢ್ಯರಾಗಿದ್ದೇವೋ ಅಷ್ಟೇ ಬಲಹೀನತೆಗಳು ಇದೆ ಅಲ್ವಾ?
ಪ್ರತಿಯೊಬ್ಬರಲ್ಲಿ ಎಷ್ಟು ಬಲವನ್ನು ಹೊಂದಿಕೊಂಡಿದ್ದಾರೋ ಅಷ್ಟೇ ಬಲಹೀನತೆಗಳು ಅವರಲ್ಲಿ ಇರುತ್ತೆ. ಅದರಿಂದ ಏನ್ ಮಾಡಬಾರ್ದು, ನಾವೇ ಶ್ರೇಷ್ಠರು ಎಂಬುದಾಗಿ ದೊಡ್ಡಸ್ತಿಕೆ ಮಾಡಬಾರ್ದು, ದೊಡ್ಡವರು ಎಂಬುದಾಗಿ ಮಾಡಬಾರ್ದು ಈ ಲೋಕದ ಯಾವ ವಿಷಯದಲ್ಲಿ. ಹಾಗೆ ಮಾಡೋದಾದ್ರೆ ನಮ್ಮನ್ನು ನಾವು ಮೋಸಗೊಳಿಸ್ಕೊಳ್ತೇವೆ ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಇನ್ನು ಎರಡನೇದಾಗಿ ಇಲ್ಲಿ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಪೌಲನಲ್ಲಿ ಏನ್ ಹೇಳ್ತದಾನೆ ಅಂದ್ರೆ ಎರಡನೇ ಭಾಗದಲ್ಲಿ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಕೆಟ್ಟವುಗಳಲ್ಲಿ ಪಾಲು ಕೊಡಲಿ ಅಂತ ಇದೆ ಅಲ್ವಾ? ಹಂಗೆ ಇದೆ ವಾಕ್ಯ. ಏನಂತ ಇದೆ ವಾಕ್ಯ? 6ನೇ ವಚನದಲ್ಲಿ ನೋಡಿ, ದೇವರ ವಾಕ್ಯದಲ್ಲಿ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲ ಒಳ್ಳೆಯವುಗಳಲ್ಲಿ ಪಾಲು ಕೊಡಲಿ. ಇವಾಗ ದೇವಜನರಾಗಿರ್ತಕ್ಕಂಥ ನೀವು ನಾನುಗಳು ಏನ್ ಮಾಡ್ಬೇಕು, ಹೇಗೆ ನಡ್ಕೋಬೇಕು? ಒಂದು, ನಮ್ಮನ್ನ ದೊಡ್ಡವ್ರು ಅಂತ ಹೇಳಿ ಭಾವಿಸ್ಕೋಬಾರ್ದು. ಎರಡನೇದಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ, ದೇವರ ವಾಕ್ಯ ಉಪದೇಶ ಹೊಂದಿರತಕ್ಕಂಥವ್ರು, ಉಪದೇಶ ಹೊಂದಿದವನಿಗೆ ಏನ್ ಮಾಡ್ಬೇಕು? ತನಗಿರುವಂತ ಎಲ್ಲವುಗಳಲ್ಲಿ ಪಾಲ್ ಕೊಡ್ಬೇಕು. ಇದು ದೇವರ ನಿಯಮ, ಇದು ದೇವರ ಆಲೋಚನೆ. ಇವಾಗ ಸ್ಕೂಲಿಗೆ ನಮ್ಮ ಮಕ್ಕಳನ್ನ ಸೇರಿಸ್ತೇವೆ ಅಲ್ವಾ? ಸ್ಕೂಲಿಗೆ ಸೇರಿಸಿದ್ರೆ ಪುಕ್ಸಟ ಕಲಿಸ್ತಾರ ಅವರು. ಏನ್ ಮಾಡ್ಬೇಕು? ಸ್ಕೂಲ್ಗೆ ಫೀಸ್ ಕಟ್ಟಬೇಕು ಅಲ್ವಾ? ಸಾಯಂಕಾಲ ಸ್ಕೂಲಿಂದ ಬಂದ ನಂತರ ಮಕ್ಕಳನ್ನ ಟ್ಯೂಷನಿಗೆ ಕಳಿಸ್ತೀರಿ, ಸುಮ್ಮನೆ ಹೇಳ್ಕೊಡ್ತಾರ ಅವರು. ಏನ್ ಮಾಡ್ಬೇಕು ಅವ್ರಿಗೆ? ಅವ್ರು ಪಾಠ ಮಾಡ್ತಾರೋ ಬಿಡ್ತಾರೋ, 10 ನಿಮಿಷ ಮಾಡ್ತಾರೋ 5 ನಿಮಿಷ ಮಾಡ್ತಾರೋ, ಅಲ್ಲಿ 2 ತಾಸು ಅವ್ರ ಮನೆಗೆ ಇಟ್ಕೊಂಡು ಕುಂತ್ ಬಂದ್ರಪ್ಪ ಇವ್ರ ಮಕ್ಕಳು ಹೋಗಿ ಅವ್ರ ಮನೇಲಿ ಅಂತಂದ್ರೆ ಏನ್ ಮಾಡ್ಬೇಕು ಅವ್ರಿಗೆ? ತಿಂಗಳ ಏನ್ ಮಾಡ್ಬೇಕು? ನಾವು ಫೀಸ್ ಕಟ್ಟಬೇಕು. ನಾವು ಕಟ್ಟಿಲ್ಲ ಅಂದ್ರೆ ಫೋನ್ ಮಾಡ್ತಾರೆ, ಸರ್ ಇನ್ನೂ ಕಟ್ಟಿಲ್ಲ, ನಿಮ್ಮ ಮಗಂದು ಟ್ಯೂಷನ್ ಫೀಸ್ ಕಟ್ಟಿಲ್ಲ ಅಂತ ಹೇಳ್ತಾರೆ. ಅದಕ್ಕೇನ ಏನ್ ಮಾಡ್ತಾರೆ? 1-2 ತಿಂಗಳು ಇನ್ನೂ ಅಡ್ವಾನ್ಸ್ ಇಸ್ಕೊಂಡಿರ್ತಾರೆ. ನೀವು ಯಾವಾಗ ಬಿಡಿಸ್ಬಿಡ್ತೀರ ನಿಮ್ಮ ಮಕ್ಕಳನ್ನ ಇಲ್ಲಿಂದ ಟ್ಯೂಷನಿಂದ ಕಟ್ದಿರಂಗೆ, ಅದಕ್ಕೆ ಅಡ್ವಾನ್ಸ್ ಫಸ್ಟೇ ಪೇ ಮಾಡ್ಬೇಕಂತ ಹೇಳ್ತಾರೆ ಅಲ್ವಾ? ಏನಕ್ಕೆ? ನಾವು ನಿಮ್ಮ ಮಕ್ಕಳಿಗೆ ಕಲಿಸ್ತಾ ಇದ್ದೇವೆ ಪಾಠನ, ನೀವು ಫೀಸ್ ಕಟ್ಟಬೇಕಂತ ಹೇಳಿ ಅಲ್ವಾ? ಅದು ನೇಮ. ಹಾಗೆ ದೇವರ ವಾಕ್ಯದಲ್ಲಿ ಸಹ ನೇಮ ನೋಡ್ತೀವಿ. ದೇವರ ವಾಕ್ಯದ ಉಪದೇಶ ಹೊಂದುವವನು ಉಪದೇಶ ಮಾಡುವವನಿಗೆ ತನಗಿರುವ ಎಲ್ಲವುಗಳಲ್ಲಿ ಪಾಲ್ ಕೊಡಬೇಕು. ಇವತ್ತು ನೀವು ನನ್ನಿಂದ ಉಪದೇಶ ಹೊಂದ್ಕೊಳ್ತಾ ಇದ್ದೀರಾ ಅಂತಂದ್ರೆ ಏನ್ ಮಾಡ್ಬೇಕಂತ ಹೇಳ್ತಾ ಇದೆ ವಚನ? ನಿಮಗಿರುವ ಎಲ್ಲಾ ಒಳ್ಳೆವುಗಳಲ್ಲಿ ಪಾಲ್ ಕೊಡ್ರಿ ಅಂತ ಹೇಳಿ. ನಿಮಗಿರುವಂತ ಎಲ್ಲವುಗಳಲ್ಲಿ ನಿಮಗೆ ಉಪದೇಶ ಮಾಡ್ತಕ್ಕಂಥವ್ನಿಗೆ ಏನ್ ಮಾಡ್ಬೇಕಂತಂದ್ರೆ ಪಾಲ್ ಕೊಡ್ಬೇಕು. ಹಾಗೆ ಕೊಡುವಾಗ ಏನಾಗ್ತದೆ? ದೇವ್ರಿಗೆ ಮಹಿಮೆ ಆಗ್ತದೆ. ನಾವಿವತ್ತು ರಕ್ಷಿಸಲ್ಪಟ್ಟಿದ್ದೇವೆ ಅಂತಂದ್ರೆ, ನಾವಿವತ್ತು ದೇವ್ರನ್ನ ತಿಳ್ಕೊಂಡಿದ್ದೇವೆ ಅಂತಂದ್ರೆ, ಯಾರೋ ಒಬ್ರು ಈ ವಾಕ್ಯವನ್ನು ಅನುಸರಿಸಿ ಸಹಾಯ ಮಾಡಿದ್ರಿಂದಲೇ ಇವತ್ತು ನಮ್ಮ ದೇಶಕ್ಕೆ ಸುವಾರ್ತೆ ತಲುಪಿದೆ, ಹಳ್ಳಿಗಳಲ್ಲಿ ಸೇವೆ ಇದೆ ಅಂತಂದ್ರೆ ಏನರ್ಥ? ಎಷ್ಟೋ ಜನರು ತಮಗಿರುವಂತ ಒಳ್ಳೆವುಗಳಲ್ಲಿ ಪಾಲು ಕೊಟ್ಟಿರೋದ್ರಿಂದ, ದೇವರಿಗಾಗಿ ಅಂತ ಹೇಳಿ ದೇವ ಸೇವಕರಿಗೆ ಕೊಟ್ಟಿರೋದ್ರಿಂದ ಅವ್ರೇನ್ ಮಾಡ್ತಾ ಇದಾರೆ? ಹೋಗಿ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಅವ್ರು ಸೇವೆ ಮಾಡ್ತಾ ಇದ್ದಾರೆ. ಇವತ್ತು ನಾವು ಯಾರೋ ಭಕ್ತರು ತಮ್ಮ ಶ್ರೇಷ್ಠವಾದವುಗಳನ್ನ ದೇವರಿಗಾಗಿ ಕೊಟ್ಟಿದ್ರಿಂದ ಅವುಗಳನ್ನು ಉಪಯೋಗಿಸಿಕೊಂಡು ಅನೇಕ ಮಿಷನರಿಗಳು ಬಂದು ಏನ್ ಮಾಡಿದ್ರು? ದೇವರ ಸೇವೆಗಳನ್ನು ಮಾಡಿದ್ರು. ಇವತ್ತು ನಾವು ದೇವರನ್ನ ಕಂಡುಕೊಂಡಿದ್ದೇವೆ ಅಲ್ವಾ? ಹಾಗೆ ಇರೋದ್ರಿಂದ ಇವತ್ತು ನಾವು ಹೇಗೆ ರಕ್ಷಿಸಲ್ಪಟ್ಟಿದ್ದೇವೋ ಅದೇ ರೀತಿಯಾಗಿ ಇನ್ನೂ ರಕ್ಷಿಸಲ್ಪಡದೇ ಇರತಕ್ಕಂಥ ಎಷ್ಟೋ ಜನ ಇದ್ದಾರೆ. ಅವರೆಲ್ಲರಿಗೂ ಸುವಾರ್ತೆ ತಲುಪಬೇಕು. ಎಲ್ಲರಿಗೂ ಏನ್ ಮಾಡ್ಬೇಕಾಗಿದೆ? ಸುವಾರ್ತೆ ತಲುಪಬೇಕು. ಹೆಂಗ್ ತಲುಪುತ್ತೆ ಸುವಾರ್ತೆ? ಸುವಾರ್ತೆ ಹೆಂಗ್ ತಲುಪುತ್ತೆ? ಒಬ್ಬನು ಹೋದಾಗಲೇ ಸುವಾರ್ತೆ ತಲುಪುತ್ತೆ. ಹೆಂಗ್ ಹೋಗ್ತಾನೆ ಒಬ್ಬ ವ್ಯಕ್ತಿ ಸುವಾರ್ತೆ ಹೇಳಕ್ಕೆ? ಅವನಿಗೇನ್ ಬೇಕು? ಫಸ್ಟ್ ತಿನ್ನಕ್ ಬೇಕು ಅಲ್ವಾ? ಊಟ ಬೇಕಲ್ವಾ? ಅವನಿಗೆ ಬೇಕಾ ಬೇಡ? ಮನುಷ್ಯನಿಗೆ. ನಾವೆಲ್ಲರೂ ಮನುಷ್ಯರಾಗೇ ಇದ್ದೇವೆ. ಇವತ್ತು ನಾವು ಮನುಷ್ಯರ ಸೇವೆ ಮಾಡ್ತಾರ, ದೇವದೂತರು ಸೇವೆ ಮಾಡ್ತಾ ಇಲ್ಲ. ಇಲ್ಲಿ ದೇವದೂತರಿಗೆ ಸುವಾರ್ತೆ ತಿಳಿಸ್ತಕ್ಕಂಥ ಕೆಲಸ ದೇವ್ರು ಕೊಟ್ಟಿಲ್ಲ, ಮನುಷ್ಯರಾಗಿರೋ ನಮಗೆ ಕೊಟ್ಟಿದ್ದಾನೆ, ತನ್ನ ಮಕ್ಕಳಿಗೆ ಕೊಟ್ಟಿದ್ದಾನೆ. ಇವಾಗ ಆ ಸೇವಕರು ಒಂದು ಹಳ್ಳಿಗೆ, ಒಂದು ಸ್ಥಳಕ್ಕೆ ಹೋಗ್ಬೇಕಂದ್ರೆ ಏನ್ ಬೇಕು? ಅವನಿಗೆ ಶಕ್ತಿ ಬೇಕು, ದೇಹಕ್ಕೆ. ಅವ್ನಿಗೆ ಊಟ ಬೇಕು ಅಲ್ವಾ? ಅವನಿಗೆ ಬಟ್ಟೆ ಬೇಕು, ಇರಾಕ್ ಮನೆ ಬೇಕು, ಓಡಾಡಕ್ಕೆ ಬೈಕೋ ಸೈಕಲ್ಲೋ ಏನೋ ಒಂದು ಬೇಕು ಅವನಿಗೆ. ಇದು ಯಾವುದಿಲ್ಲ ಆದ್ರೂ ಬಸ್ ಚಾರ್ಜ್ ಆದ್ರೂ ಬೇಕು ಹಳ್ಳಿಗಳನ್ನ ಸಂದರ್ಶಿಸ್ಲಿಕ್ಕೆ. ಅವನಿಗೆ ಎಲ್ಲಿಂದ ಬರುತ್ತೆ ದೇವ್ರ ಸೇವೆ ಮಾಡೋನಿಗೆ? ಯಾರು ಕೊಡ್ತಾರೆ ಹಾಗಾದ್ರೆ? ಅಲ್ವಾ? ಸಭೆಯಾಗಿರೋ ನಾವೇ ಕೊಡ್ಬೇಕು. ನಾವು ಏನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಈ ರೀತಿಯಾಗಿ ಉಪದೇಶ ಹೊಂದುವವನಿಗೆ ನೀವು
ಉಪದೇಶ ಅಂತಕ್ಕಂಥ ನೀವು ಉಪದೇಶ ಮಾಡುವನಿಗೆ ನೀವು ಕೊಡೋದಾದ್ರೆ ಏನಾಗ್ತದೆ, ಅದರಿಂದ ದೇವ್ರ ಮಹಿಮೆ ಆಗ್ತದೆ, ದೇವರ ರಾಜ್ಯ ಅಭಿವೃದ್ಧಿ ಆಗ್ತದೆ. ನಾನು ಕಳೆದ ವಾರದಲ್ಲಿ ನೆನೆಸ್ಕೊಳ್ತಾ ಇದ್ದೆ, ನಮ್ಮ ಸಭೆಯವ್ರು ಎಲ್ಲರೂ ಏನು ಮಾಡ್ಬೇಕಪ್ಪ ಅಂತಂದರೆ ಕಾಣಿಕೆ ಕೊಡಬೇಕು. ಯಾರಿಗೆ ಕೊಡಬೇಕು? ಮಂಜುನಾಥನಿಗೆಲ್ಲ. ನೀವು ನನಗೆ ಕೊಟ್ರೆ ನಾನು ಅದನ್ನೇ ಮಾಡ್ಬೇಕಂತ ಇದ್ದೀನಪ್ಪ ಅಂತಂದರೆ, ಕಷ್ಟದಲ್ಲಿ ಸೇವೆ ಮಾಡೋರಿಗೆ ಎಲ್ಲರಿಗೆ ಸಹಾಯ ಮಾಡೋಣ, ತಿಂಗಳ ಸ್ವಲ್ಪ ನಮ್ಮ ಕೈಲಾದಂಥ ಸಹಾಯ ಮಾಡೋಣ ಅಂತ ಹೇಳಿ ಯೋಚನೆ. ಇವಾಗ ನೀವು ಹೋಗಿ ಸುವಾರ್ತೆ ಹೇಳೋಕ್ಕಾಗತ್ತಾ? ನೀವೆಲ್ಲರೂ ಹೋಗಿ ಸೇವೆ ಮಾಡೋಕ್ಕಾಗತ್ತಾ? ಆಗಲ್ಲ. ಆದ್ರೆ ಆ ಸೇವೆಯಲ್ಲಿ ಏನು ಮಾಡ್ಬೋದು? ಪಾಲನ್ನು ತೆಗೆದುಕೋಬಹುದು. ಒಬ್ಬ ದೇವರ ಸೇವೆಯಲ್ಲಿ ಇರ್ತಕ್ಕಂಥವ್ರಿಗೆ ಪ್ರತಿ ತಿಂಗಳು ಸ್ವಲ್ಪ ನಾವು ಸಹಾಯ ಮಾಡೋದ್ರಿಂದ ಏನಾಗ್ತದೆ, ಅವ್ರು ಸೇವೆ ಮಾಡೋಕ್ಕೆ ಬಲ ಸಿಗ್ತದೆ. ಅವ್ರಿಗೊಂದು ವೇಳೆ ಓಡಾಡಲಿಕ್ಕೆ ಪೆಟ್ರೋಲ್ ಖರ್ಚಿಗೆ ಆಗ್ತದೆ. ಒಂದು ವೇಳೆ ಅವ್ರ ಮನೆಗೆ ರೇಷನ್ ತಗೊಳಕ್ಕಾಗುತ್ತೆ, ಆ ಒಂದೊಂದು ತಿಂಗಳು ಒಂದು ಸ್ವಲ್ಪ ಕೊಟ್ಟರೆ ಸ್ವಲ್ಪ ಅವ್ರು ರೇಷನ್ ತಗೊಳಕ್ಕಾಗುತ್ತೆ. ಅಥವಾ ಅವ್ರ ಮಕ್ಳು ಸ್ಕೂಲ್ ಫೀಸ್ ಕಟ್ಟಕ್ಕಾಗುತ್ತೆ, ಅವ್ರ ಕೊರತೆ ನೀಗ್ಸಕ್ಕಾಗುತ್ತೆ. ಅದರಿಂದ ನೀವೆಲ್ಲರೂ ಏನು ಮಾಡಬೇಕಾಗಿದೆ ಅಂತಂದರೆ, ನಿಮಗೆ ಉಪದೇಶ ಮಾಡ್ತಕ್ಕಂಥ ನನಗೆ ನೀವು ಕೊಡಬೇಕು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ ಅಲ್ವಾ? ಇವಾಗ ನೀವು ಉಪದೇಶ ಹೊಂದೋರು ಏನು ಮಾಡಬೇಕು? ಉಪದೇಶ ಮಾಡೋನಿಗೆ ಕೊಡಬೇಕು. ನನ್ನ ಸ್ವಾರ್ಥಕ್ಕೋಸ್ಕರವಾಗಿ ಅದನ್ನ ಮಾತ್ರ ಉಪಯೋಗಿಸ್ಕೊಳ್ಳದೆ, ನಾನು ಉಪಯೋಗಿಸ್ಕೊಳ್ಳೋದು ಹಕ್ಕಿದೆ ನನಗೆ, ಆದರೆ ನಾನು ಅದನ್ನು ಉಪಯೋಗಿಸ್ಕೊಳ್ಳೋಕೆ ಬಯಸಲ್ಲ. ನಾನು ಅನೇಕರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನನ್ನ ಮನಸ್ಸು, ನನ್ನ ಹೃದಯದಲ್ಲಿ ಬಡಿತಾ ಏನಪ್ಪ ಅಂದರೆ, ಅನೇಕರಿಗೆ ಸಹಾಯ ಮಾಡಬೇಕು, ಅನೇಕ ಕೊರತೆ ಇರೋ ಸೇವಕರಿಗೆ ಕೊಡ್ಬೇಕಂತ ಹೇಳಿ ನನ್ನ ಮನಸ್ಸಿದೆ. ಅದಕ್ಕೆ ಇದೇನು ಮಾಡಬೇಕಾಗಿದೆ ಅಂತಂದರೆ, ಬರೀ ನನ್ನ ಶಕ್ತಿ ಸಾಲದು, ನನ್ನ ಸಾಮರ್ಥ್ಯ ಸಾಲದು. ನೀವೆಲ್ಲರೂ ಕೈ ಜೋಡಿಸೋದಾದ್ರೆ ಏನು ಮಾಡೋಕ್ಕೆ ಸಾಧ್ಯಪ್ಪ ಅಂತಂದರೆ, ನಾವು ಅನೇಕ ಸೇವಕರುಗಳಿಗೆ ಸಹಾಯ ಮಾಡೋಕ್ಕೆ ಸಾಧ್ಯ. ನಿಮ್ಮ ಕೈಲಾದಷ್ಟು ಪ್ರತಿ ತಿಂಗಳು ಕೊಡಬೇಕು ದೇವ್ರ ಸೇವೆಗೋಸ್ಕರ. ಹಾಗೆ ಕೊಡುವಾಗ ಏನು ಆಗ್ತದೆ ಅಂದ್ರೆ, ದೇವ್ರು ಕೊಟ್ಟೇ ಕೊಡ್ತಾನೆ. ದೇವ್ರ ವಾಕ್ಯದಲ್ಲಿ ಹೇಳುತ್ತೆ, ದೇವ್ರು ನಿಮ್ಮ ಸಾಲದಲ್ಲಿ ಇರಲ್ಲ ಅಂತ ಹೇಳುತ್ತೆ ವಾಕ್ಯ. ದೇವರು ನಮ್ಮ ಸಾಲದಲ್ಲಿ ಇರಲ್ಲ. ನಾವು ದೇವ್ರಿಗೆ ಕೊಡುವಾಗ ಏನು ಮಾಡ್ತಾನೆ? ದೇವ್ರು ನಮಗೆ ಖಂಡಿತವಾಗಿ ಕೊಡ್ತಾನೆ. ಅದಕ್ಕೆ ಪ್ರತಿ ತಿಂಗಳು ನಾವು ಕೊಡ್ಬೇಕು, ಕ್ರಮವಾಗಿ ದೇವ್ರಿಗೆ ಕೊಡ್ಬೇಕು ನಾವು. ಹಳೆ ಒಡಂಬಡಿಕೆಯಲ್ಲಿ ಏನಿತ್ತಪ್ಪ ಅಂದ್ರೆ ದಶಮ ಭಾಗ ಇತ್ತು, ಸಂಪಾದಿಸಿರೋ ಎಲ್ಲದರಲ್ಲಿ 10ರಲ್ಲಿ 1 ಭಾಗ ಕೊಡಬೇಕಾಗಿತ್ತು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಏನಿಲ್ಲಪ್ಪ ಅಂದರೆ ಆ ನಿಯಮ ಇಲ್ಲ. ಸಂಪಾದಿಸಿರೋ 10ರಲ್ಲಿ 1 ಪಾಲು ಕೊಡ್ಬೇಕಂತ ಹೇಳಿ ದೇವ್ರ ವಾಕ್ಯ ಉಪದೇಶ ಮಾಡಲ್ಲ. ದೇವ್ರ ವಾಕ್ಯ ಏನು ಉಪದೇಶ ಮಾಡುತ್ತೆ ಹೊಸ ಒಡಂಬಡಿಕೆಯಲ್ಲಿ? ಮನಪೂರ್ವಕವಾಗಿ ಕೊಡ್ರಿ, ಸಂತೋಷವಾಗಿ ಕೊಡುವನ ಮೇಲೆ ದೇವ್ರಿಗೆ ಪ್ರೀತಿ ಉಂಟಂತ ಹೇಳ್ತಾ ಇದೆ. ಹಳೆ ಒಡಂಬಡಿಕೆಯಲ್ಲಿ ಕಂಡೀಷನ್ ಇತ್ತು 10%. ಇವತ್ತು 10% ಇಲ್ಲ. ನೀವು 20% ಕೊಡ್ಬೋದು, 30% ಕೊಡ್ಬೋದು, 50% ಆದ್ರೂ ಕೊಡ್ಬೋದು. ಹಾಗಂತ ಇರ್ತಕ್ಕಂಥ ವಚನದಿಂದಾನೆ ನಾವೇ ಮಾಡ್ತೇವಪ್ಪ ಅಂದ್ರೆ ಎಷ್ಟಾದ್ರೂ ಕೊಡ್ಬೋದಲ್ಲ, ಏನು ಕಂಡೀಷನ್ ಇಲ್ಲಲ್ಲ. ಹೊಸ ಒಡಂಬಡಿಕೆಯಲ್ಲಿ ಅಂತ ಹೇಳೇ ಮಾಡ್ತೇವೆ, 10% ಕೊಡೋದು ಹೋಗ್ಲಿ, ದಶಮ ಭಾಗ ಕೊಡೋದು ಹೋಗ್ಲಿ, ಅದಕ್ಕಿಂತನೂ ಕಡಿಮೆ ಹೋಗ್ಬಿಡ್ತೀವಿ ನಾವು, ಅದಕ್ಕಿಂತಲೂ ಕಡಿಮೆಗೆ ಇಳಿದು ಬಿಡ್ತೇವೆ. ಹಾಗೆ ಕಾನೂನುಗಳಲ್ಲಿ ಇರ್ತಕ್ಕಂಥ ಕಾನೂನುಗಳು, ಸಂವಿಧಾನದಲ್ಲಿ ಕಾನೂನುಗಳಿದೆ, ಅನೇಕ ಕಾನೂನುಗಳಿದೆ. ಆದ್ರೆ ಆ ಕಾನೂನು ತಪ್ಪಿಸ್ಕೊಳ್ಳೋ ಕೆಲವೊಂದು ಲೂಪ್ಗಳಿರುತ್ತೆ, ತೂತುಗಳಿರುತ್ತೆ ಮಾರ್ಗ. ಹಾಗೆ ನೀವು ಸಹ ದೇವ್ರ ವಾಕ್ಯ ಹೇಳ್ತಾ ಇದೆ, ನಿಮ್ಗೆ ಉಪದೇಶ ಮಾಡೋರಿಗೆ ಕೊಡ್ರಿ ಅಂತ ಹೇಳಿದಾರೆ ಅಂತ ಹೇಳಿ 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ಕೊಟ್ರೆ ಏನಕ್ಕೂ ಪ್ರಯೋಜನ ಆಗಲ್ಲ. ನಾವು ಹಾಕೋ ಕಾಣಿಕೆ ಪಾಸ್ಟ್ರಿಗೆ ವಾರ ಇಡೀ ಟೀ ಕುಡಿಯೋಕ್ಕೂ ಆಗಲ್ಲ. ಡೈಲಿ ಪಾಸ್ಟ್ರ್ 3 ಟೈಮ್ ಟೀ ಕುಡಿತಾರಪ್ಪ ಅಂತಂದ್ರೆ ತಿಂಗಳು ಪೂರ್ತಿ ಟೀ ಕುಡಿಯೋಕ್ಕೂ ಆಗಲ್ಲ ಆ ಕಾಣಿಕೆ. ಹಂಗೆ ಹಾಕ್ತಾರೆ ಕಾಣಿಕೆನೆ. ಅದಕ್ಕೇನಪ್ಪ, ಆ ಸೇವಕರ ಬಗ್ಗೆ ಒಂದು ಹಾಡು ಯೂಟ್ಯೂಬಲ್ಲಿ, ಆ ಹಾಡು ನಾವು ಒಂದ್ಸಲ ಸಭೆಯಲ್ಲಿ ಸಹ ಹಾಡಿದ್ವಿ ಅಲ್ವಾ? ಹಂಗೆ ಇವತ್ತು ಪರಿಸ್ಥಿತಿ ಇದೆ. ಅದಕ್ಕೆ ನಾವೇನು ಮಾಡ್ಬೇಕಪ್ಪ ಅಂದರೆ ಸಹಾಯ ಮಾಡಬೇಕು, ನಾವು ದಾನಿಗಳಾಗಬೇಕು. ಯಾಕಂದ್ರೆ ದೇವರು ನಾವು ಕೊಡುವಾಗ ಖಂಡಿತವಾಗಿ ಕೊಡ್ತಾನೆ. ನೀವು ಪುಕ್ಸಟ್ಟೆ ವಾಕ್ಯ ಕೇಳಿಸ್ಕೊಂಡು ಪುಕ್ಸಟ್ಟೆ ಸಿಗ್ತೈತೆ ಇಲ್ಲಿ ಅಂತೇಳಿ ಹೋದರೆ ಅದು ಏನಾಗ್ತದೆ ಅಂತ ಹೇಳಿ ದೇವ್ರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ನೀವೇನು ಮಾಡ್ತೀರಂತಂದರೆ ದೇವ್ರನ್ನ ತಿರಸ್ಕಾರ ಮಾಡ್ತೀರಾ. ದೇವ್ರ ವಾಕ್ಯ ಏನು ಹೇಳ್ತಾ ಇದೆ ಅಲ್ಲಿ? ವಾಕ್ಯ ಏನು ಹೇಳ್ತದೆ? ಮೋಸ ಹೋಗ್ಬೇಡ್ರಿ ಅಂತ ಹೇಳಿದ ಮೇಲೆ ಏನು ಹೇಳ್ತದೆ 7ನೇ ವಚನದಲ್ಲಿ? ದೇವರು ತಿರಸ್ಕಾರ ಸಹಿಸೋವನಲ್ಲ. ನೀವು ಪಾಸ್ಟ್ ಹೇಳೋ ಮಾತು ಏನೋ ಅವ್ರು ಹೊಟ್ಟೆಪಾಡಿಗೆ ಹೇಳ್ತಾರೆ ಅಂತ ಹೇಳಿ ಭಾವಿಸಿದ್ರೆ ನೀವು ನನ್ನನ್ನು ತಿರಸ್ಕಾರ ಮಾಡ್ತಾ ಇಲ್ಲ, ನನ್ನ ಒಳಗಿರುವಂಥ ಕರ್ತನನ್ನು ತಿರಸ್ಕಾರ ಮಾಡ್ತಾ ಇದ್ದೀರಿ. ದೇವರು ತಿರಸ್ಕಾರವನ್ನು ಸಹಿಸನಲ್ಲ. ಇವತ್ತು ದೇವ್ರಿಗೆ ಸೇವೆ ಕೊಡ್ರಿ, ಸೇವೆ ಮಾಡೋನಿಗೆ ಕೊಡ್ರಿ ಅಂತ ಹೇಳಿ ದೇವ್ರ ವಾಕ್ಯ ನಿಮ್ಗೆ ಹೇಳ್ದಾಗಿ ನೀವು ಕೊಡದೆ ಹೋದರೆ ತಿರಸ್ಕಾರ ಮಾಡ್ದಂಗೆ ನೀವು. ಅದರಿಂದ ನೀವು ಸೇವೆಗೆ ಕೊಡಬೇಕು. ಯಾರಿಗೆ ದೇವ್ರು ಕೊಟ್ಟಿದ್ದಾನೋ ಅವ್ರು ಕೊಡ್ರಿ. ದೇವ್ರು ನಿಜವಾಗಿ ನಿಮಗೆ ಕೊಟ್ಟಿರೋದಾದ್ರೆ, ನಿಜವಾಗಿ ದೇವ್ರು ನಿಮಗೆ ಆಶೀರ್ವಾದ ಮಾಡಿರೋದಾದ್ರೆ ಕೊಡ್ರಿ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ನೀವು ಕೊಡೋದು ಬೇಡ. ದೇವರು ಯಾರಿಂದಲೂ ಸಹ ಬಲವಂತವಾಗಿ ತಗೊಳಕ್ ಇಷ್ಟ ಇಲ್ಲ. ಕಷ್ಟಪಟ್ಟು ಅಯ್ಯೋ ದುಃಖಪಟ್ಟು ಗುಣಗುಟ್ಟಿಗೆ ಅಂದು ಯಾರು ಕೊಡ್ಬೇಡ್ರಿ, ಸಂತೋಷವಾಗಿ ಕೊಡ್ರಿ.
ಕೊಡೋದನ್ನೇ ಸಂತೋಷವಾಗಿ ಕೊಡ್ರಿ, ಅವಾಗ ದೇವ್ರ ಆಶೀರ್ವಾದ ಸಿಗ್ತದೆ. ಯಾಕಂತಂದ್ರೆ ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದೀವಿ, ಇಲ್ಲಿ ವಚನದಲ್ಲಿ ದೇವ್ರು ತಿರಸ್ಕಾರ ಸಹಿಸೋನಲ್ಲ. ಇಷ್ಟೆಲ್ಲ ಕೇಳಿಸ್ಕೊಂಡು ಈ ಕಿವಿಯಿಂದ ಕೇಳಿ ಈ ಕಿವಿಯಿಂದ ಬಿಟ್ಬಿಟ್ರೆ ದೇವ್ರ ತಿರಸ್ಕಾರ ಸಹಿಸೋನಲ್ಲ. ಈ ಪಾಸ್ಟರ್ ಕಾಣಿಕೆ ಬಗ್ಗೆ ಸಂಡೇ ಪ್ರಸಂಗ ಮಾಡಿದಾರೆ ಅಂತ ಹೇಳಿ ನೆಕ್ಸ್ಟ್ ಸಂಡೇ ಕೊಟ್ಬಿಟ್ಟು ಮತ್ತೆ ಮುಂದಿನ ತಿಂಗಳಿಂದ ಮತ್ತೆ ಅದೇ 10 ರೂಪಾಯಿ ನೋಟ್ ತೆಗೆದ್ರಿ ಅಂತಂದ್ರೆ ಏನೂ ಪ್ರಯೋಜನ ಇಲ್ಲ. ಅದಕ್ಕೆ ನಾನು ಹೇಳ್ತಾ ಇದ್ದೆ ಕೆಲವು ತಿಂಗಳಿಂದ, ಕಾಣಿಕೆ ಹಾಕದೆ ಬೇಡ ಸಭೆಯಲ್ಲಿ ಅಂತ ಹೇಳಿ. ಯಾಕಂತಂದ್ರೆ ನಾವು ಹಾಕುವಂತ ಕಾಣಿಕೆ ಪಾಸ್ಟ್ರು ವಾರಕ್ಕೆ ಖರ್ಚಿಗೆ ಆಗಲ್ಲ. ಅದನ್ನ ಹಾಕಿ ಏನ್ ಪ್ರಯೋಜನ? ಅದರಿಂದ ಏನಾಗುತ್ತೆ? ನೀವು ಹಾಕುವಂತ ಕಾಣಿಕೆ ಏನು ಯೇಸು ಸ್ವಾಮಿ ಬಂದು ತಗೊಂಡು ಹೋಗ್ಬಿಡ್ತಾನೆ ಪರಲೋಕಕ್ಕೆ? ಅದೇನಾದ್ರು ಬೇಕಾ ಸ್ವಾಮಿಗೆ? ತನ್ನ ಶಿಷ್ಯನಿಗೆ ಬೇಕು ಸೇವೆ ಮಾಡಕ್ಕೆ, ಅಲ್ವಾ? ಅದಕ್ಕೇನೆ ಕಾಣಿಕೆನೆ ಹಾಕದೆ ನಿಲ್ಸ್ಬಿಡೋಣ ಅಂತ ಹೇಳಿಕ್ಕೆ ಅನೇಕ ಸಲ ನಾನು ಯೋಚನೆ ಮಾಡಿ ಸಭೆಯಲ್ಲಿ ಪ್ರಕಟಣೆ ಮಾಡಿದ್ದೇನೆ, ಕಾಣಿಕೆನ ಕೊಡಬೇಡ್ರಿ ಇನ್ಮೇಲೆ ಅಂತ ಹೇಳಿ. ಯಾಕಪ್ಪ ಅಂತಂದ್ರೆ ಚಿಲ್ಲರೆ ಬುದ್ಧಿ ಮಾಡಬಾರ್ದು, ನಾವು ಚಿಲ್ಲರೆ ಕಾಸು ಮಾಡಬಾರ್ದು. ದೇವ್ರು ಕೊಟ್ಟಾಗ ಕೊಡ್ಬೇಕು ನಾವು. ದೇವ್ರು ನಮಗೆ ಕೊಟ್ಟಿಲ್ಲ, ನಾವ್ ನಿರ್ಗತಿಕರ ತರ ಭಿಕ್ಷುಕರ ತರ ನಾವು ಹಾಕ್ತೇವೆ ಕಾಣಿಕೆಗಳನ್ನ. ದಾರಿಯಲ್ಲಿ ರೋಡ್ ಉದ್ದಕ್ಕೂ ನಾನು ಡೈಲಿ ನೋಡುವಾಗ ಸಿಗ್ನಲ್ಗಳಲ್ಲಿ 50 ರೂಪಾಯಿ 100 ರೂಪಾಯಿ ಕೊಡ್ತಾರ್ರಿ ಭಿಕ್ಷುಕರಿಗೆ. ನಾವೆಷ್ಟು ಹಾಕ್ತೇವೆ? 10 ರೂಪಾಯಿ. ಕಳೆದ ವಾರ ನನ್ನ ಸ್ನೇಹಿತ ಪಾಸ್ಟರ್ ಜೊತೆಗೆ ಮಾತಾಡ್ತಾ ಇದ್ದೆ. ಅವ್ರು 2 ಕಡೆ ಆರಾಧನೆ ನಡೆಸ್ತಾ ಇದ್ದಾರೆ. ಕೇಳ್ತಾ ಇದ್ದೆ, ಹೆಂಗಿದೆ ಪಾಸ್ಟ್ರೆ ಸೇವೆ ಅಂತ ಹೇಳಿ. ಚೆನ್ನಾಗಿದೆ. ಎಷ್ಟು ಕಾಣಿಕೆ? ಒಂದು 500 ರೂಪಾಯಿ ಬರುತ್ತಾ ಅಂದೆ. ನಾನು ಕಡಿಮೆನೆ ಅಂತ ಕೇಳಿದೆ. ಅದೇ 500 ರೂಪಾಯಿ ಕಡಿಮೆ. ಅವ್ರು ಹೇಳ್ತಾ ಇದ್ರು ಒಂದ್ ಹತ್ರ 180, 200, 250 ಬರುತ್ತೆ ಪಾಸ್ಟ್ರೆ ಅಂತ ಹೇಳ್ತಾ ಇದ್ರು. 200 ರೂಪಾಯಿ 250 ರೂಪಾಯಿ ಬಂದ್ರೆ ಅವನು ನಾಯಿಂಡಹಳ್ಳಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬಂದು ಹೋಗಕ್ಕೆ 1 ಲೀಟರ್ ಪೆಟ್ರೋಲ್ ಬೇಕು, ಅಲ್ವಾ? ಅವ್ನ ಮಧ್ಯದಲ್ಲಿ ಏನಾದ್ರು ಟೀ ಕುಡ್ದು ನಾಷ್ಟ ಮಾಡ್ಬೇಕಂದ್ರೆ ಅಷ್ಟೇ, ಅಲ್ವಾ? ಹಂಗೆ ಹೇಳ್ತಾ ಇದ್ರು. ಅದಕ್ಕೆ ಆ ಥರ ಆಗ್ಬಾರ್ದು. ನಾವು ಭಿಕ್ಷುಕರಿಗೆ ಕೊಟ್ಟಂಗೆ ದೇವ್ರಿಗೆ ಕೊಡಬಾರ್ದು. ನಾವು ದೇವ್ರೇನು ಭಿಕ್ಷುಕ ಅಲ್ಲ. ಇವ್ ರಿಚ್ ಮ್ಯಾನ್ ದೇವ್ರ ಐಶ್ವರ್ಯವಂತ. ಆತನಿಗೆ ಕೊಡೋರು ಹೆಂಗೆ ಕೊಡ್ಬೇಕು? ನಾವು ದೇವ್ರು ಕೊಟ್ಟಿರೋದ್ರಲ್ಲಿ ಧಾರಾಳವಾಗಿ ಕೊಡ್ಬೇಕು. ಧಾರಾಳವಾಗಿ ಕೊಡುವಾಗ ಏನಾಗ್ತದೆ ಅಂತಂದ್ರೆ ಆಶೀರ್ವಾದ ಆಗ್ತದೆ. ಅದಕ್ಕೆ ಮೋಸ ಹೋಗ್ಬೇಡ್ರಿ ಅಂತ ಹೇಳಿ ಸ್ಪಷ್ಟವಾಗಿ ಹೇಳ್ತಾ ಇದೆ. ಮೋಸ ಹೋಗ್ಬೇಡ್ರಿ, ದೇವ್ರು ಏನ್ ಮಾಡಲ್ಲಂತೆ? ತಿರಸ್ಕಾರನ ಸಹಿಸ್ಕೊಳ್ಳೋನಲ್ಲ. ಇವತ್ತು ನೀವು ಕೊಟ್ರೆ ಏನಾಗ್ತದೆ? ದೇವ್ರ ಮಹಿಮೆ ಆಗ್ತದೆ. ಅದಕ್ಕೆ ಇಲ್ಲಿ ದೇವ್ರ ವಾಕ್ಯ ಎಚ್ಚರಿಕೆ ಹೇಳ್ತಾ ಇದೆ, ದೇವರು ತಿರಸ್ಕಾರ ಸಹಿಸನಲ್ಲ ಅಂತ ಹೇಳಿ. ಅದರಿಂದ ಇವತ್ತು ಸೇವಕನಿಗೆ ಏನ್ ಮಾಡಬೇಕಾಗಿದೆ? ಸಹಾಯ ಮಾಡ್ಬೇಕು. ಹೆಂಗೆ? ಒಂದು ಪ್ರಾರ್ಥನೆ ಮಾಡಬೇಕು, ಆರ್ಥಿಕವಾಗಿ ಸಹಾಯ ಮಾಡ್ಬೇಕು. ಅಲ್ಲಿ ದೇವ್ರ ವಾಕ್ಯ ಏನ್ ಹೇಳ್ತದೆ? ಉಪದೇಶ ಹೊಂದುವವನು ತನಗಿರುವ ಎಲ್ಲಾ ಒಳ್ಳೆವುಗಳಲ್ಲಿ ಪಾಲು ಕೊಡಲಿ. ಹಂಗಾರೆ ನಿಮ್ ಪ್ರಾರ್ಥನೆ, ಕುಟುಂಬ ಪ್ರಾರ್ಥನೆಯಲ್ಲಿ ಫಸ್ಟ್ ಯಾರಿಗೆ ಪ್ರಾರ್ಥನೆ ಮಾಡ್ಬೇಕು? ಹಂಗಂದ್ರೆ ಫಸ್ಟ್ ಪಾಸ್ಟ್ರಿಗೆ ಮಾಡ್ಬೇಕು, ಸಭಿಕರಿಗೆಲ್ಲ. ದೇವ್ರ ವಾಕ್ಯ ಏನ್ ಹೇಳ್ತದೆ? ತನಗಿರುವ ಎಲ್ಲವುಗಳಲ್ಲಿ ಉಪದೇಶ ಹೊಂದವನು ಏನ್ ಮಾಡ್ಬೇಕು? ಉಪದೇಶ ಹೊಂದವರು ಒಳ್ಳೇದ್ರಲ್ಲಿ ಪಾಲ್ ಕೊಡ್ಲಿ ಅಂದ್ರೇನು? ಫಸ್ಟ್ ಪ್ರಿಫರೆನ್ಸ್ ಪಾಸ್ಟ್ರಿಗೆನೆ ಪ್ರೇಯರ್ ಮಾಡೋದು. ಅವ್ರ ಸೇವೆಗೋಸ್ಕರ, ಅವ್ರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ಮಾಡ್ಬೇಕು. ಆಮೇಲೆ ನಮ್ಮ ಕುಟುಂಬಕ್ಕೋಸ್ಕರ ಮಾಡ್ಬೇಕು. ಯಾಕಂದ್ರೆ ಒಳ್ಳೆವುಗಳಲ್ಲಿ ಪಾಲ್ ಕೊಡ್ರಿ ಅಂತ ಹೇಳಿ ಫಸ್ಟ್ ಅವ್ರಿಗೆ ಪ್ರಯಾರಿಟಿ ಅವ್ರಿಗೆ ಇರ್ಬೇಕು, ಸೇವಕರಿಗೆ. ಅವ್ರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡೋದು, ಅವ್ರಿಗೋಸ್ಕರ ನಾವು ಕಾಣಿಕೆ ಕೊಡೋದು. ಅವ್ರಿಗೆ ನಾವೇನಾಗ್ಬೇಕಪ್ಪ ಅಂದ್ರೆ ಆಸರೆಯಾಗಿ ನಿಲ್ಬೇಕು. ಅವಾಗ ಏನಾಗ್ತದೆ ಅಂತಂದ್ರೆ ದೇವ್ರ ನಾಮ ಮಹಿಮೆ ಆಗ್ತದೆ. ಅದರಿಂದ ಇವತ್ತು ಆಲೋಚನೆ ಮಾಡ್ರಿ, ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಡ್ರಿ. ದೇವ್ರು ಎಷ್ಟೆಷ್ಟು ಕೊಟ್ಟಿದ್ದಾನೆ ನಿಮಗೆ, ನೀವು ಎಷ್ಟು ಕೊಡಕ್ಕೆ ಸಾಧ್ಯ ಪ್ರತಿ ತಿಂಗಳು? ನಿಮ್ಮನ್ನು ನೀವು ಆಲೋಚನೆ ಮಾಡ್ಕೊಂಡು ತೀರ್ಮಾನ ಮಾಡ್ಕೊಂಡು ನೀವು ನನಗೆ ಲಾಸ್ಟ್ಗೆ ಹೇಳಿದ್ರೆ ನಿಮ್ಮ ಹೆಸರು ಬರ್ಕೊಂಡಿರ್ತೀನಿ. ಆ ಪ್ರಕಾರವಾಗಿ ನೀವು 1 ತಿಂಗಳು ಮಿಸ್ ಮಾಡಿದ್ರೆ ನಂಗೆ ಕೊಡ್ಬೇಕು. ಅವಾಗ ಏನಾಗಿ ಮಾಡಕ್ಕೆ ಸಾಧ್ಯಪ್ಪ ಅಂದ್ರೆ ನಾನು ಈ ಥರ ಕಷ್ಟದಲ್ಲಿರೋ ಪಾಸ್ಟರ್ಗೆ ಸಹಾಯ ಮಾಡ್ತೀನಿ. ಅದೆಲ್ಲವೂ ಸಹ ಬರೆದಿಕ್ಕಿರ್ತೀನಿ. ಆದ್ರೆ ಅನೇಕ ಸಾರಿ ನಿಮಗೆ ಹೇಳೋಕ್ಕಾಗಲ್ಲ ನಾನು ಅದನ್ನೇ. ಯಾಕಂದ್ರೆ ನಾವು ಕೊಟ್ಟಿದ್ದನ್ನ ಹೇಳ್ಕೋಬಾರ್ದು, ಕೊಚ್ಕೋಬಾರ್ದು, ಅಲ್ವಾ? ಅದಕ್ಕೋಸ್ಕರವಾಗಿ ನಾವು ಈ ರೀತಿಯಾಗಿ ಮುಂದುವರಿಬೇಕು. ಹಾಗೆ ಮಾಡುವಾಗ ಏನಾಗ್ತದಪ್ಪ ಅಂತಂದ್ರೆ ನಮಗೆ ದೇವ್ರು, ನಾವು ಇವತ್ತು ಚಿಕ್ಕವರಾಗಿದ್ದೀವಿ, ಮುಂದೆ ನಮ್ಮನ್ನು ದೊಡ್ಡವ್ರು ಮಾಡ್ತಾನೆ ದೇವ್ರು ಇವತ್ತು ನಮಗೆ ಕಡಿಮೆ ಸಂಬಳ ಕೊಟ್ಟಿದ್ದಾರೆ, ಮುಂದೊಂದು ದಿನ ಜಾಸ್ತಿ ಕೊಡ್ತಾನೆ. ದೇವ್ರು ಯಾವತ್ತೂ ಸಹ ಸಾಲದಲ್ಲಿ ಇರಲ್ಲ. ಅದರಿಂದ ಏನ್ ಮಾಡೋಣ ಅಂತಂದ್ರೆ ಈ ರೀತಿಯ ದೇವ್ರ ಸೇವೆಗೆ ಸಹಾಯ ಮಾಡೋದ್ರಲ್ಲಿ ಮುಂದಾಗೋಣ. ಅದ್ರ ಬಗ್ಗೆ ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಮುಂದುವರ್ಷಿ ಏನ್ ನೋಡ್ತಾ ಇದ್ದೇವಪ್ಪ ಅಂತಂದ್ರೆ ಅಲ್ಲಿ ಹೇಳ್ತಾ ಇದೆ, ಮೋಸ ಹೋಗ್ಬೇಡ್ರಿ ಅಂತ ಹೇಳ್ತಾ ಇದೆ. ಮನುಷ್ಯ ತಾನು ಏನ್ ಬಿತ್ತತಾನೋ ಅದನ್ನೇ ಕೊಯ್ಬೇಕಂತ ಹೇಳಿ. ನೀವು 10 ರೂಪಾಯಿ ಬಿತ್ತಿದ್ರೆ 10 ರೂಪಾಯಿನೇ ಕೊಯ್ಬೇಕಾಗುತ್ತೆ. 2ನೇ ಭಾಗದಲ್ಲಿ ನೋಡಿ, ಮನುಷ್ಯ ತಾನು ಏನ್ ಬಿತ್ತಾನೋ ಅದನ್ನೇ ಕೊಯ್ಬೇಕಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ನಾವು ಒಳ್ಳೆವುಗಳನ್ನ ಬಿತ್ತಬೇಕು. ಏನ್ ಬಿತ್ತೋದು? ಯಾವ ಬಿತ್ತೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದೆ? ಇಲ್ಲಿ ಕೊಡುವುದ್ರ ಬಗ್ಗೆ ಹೇಳ್ತಾ ಇದೆ. ನಾವು ಏನನ್ನು ಬಿತ್ತುತ್ತೇವೆ ಅದನ್ನು ಕೊಯ್ತೇವೆ. ನಾವು ರಾಗಿ ಬಿತ್ತಿದ್ರೆ ರಾಗಿನೇ ಕೊಯ್ಬೇಕು. ಜೋಳ ಏನಾದ್ರು ಬರುತ್ತಾ?
ಜೋಳ ಬರಕ್ಕೆ ಸಾಧ್ಯವಿಲ್ಲ. ಜೋಳ ಬಿತ್ತಿದ್ರೆ ರಾಗಿ ಬರಕ್ಕೆ ಸಾಧ್ಯ ಇಲ್ಲ. ಬೇವಿನಕಾಯಿ ಬೀಜ ಹಾಕಿದ್ರೆ ಬೇವಿನ ಗಿಡ ಆಗಿ ಮರ ಆಗುತ್ತೆ. ಮಾವಿನ ಹಣ್ಣು ಬಿಡಲ್ಲ ಅದರಲ್ಲಿ. ಅದಕ್ಕೆ ನೀವು ಏನೇನು ಬಿಡ್ಬೇಕಂತ ಹೇಳಿ ಯೋಚನೆ ಮಾಡ್ತೀರಾ ನೋಡಿ. ನೀವು ಯಾವ್ದು ಬಿತ್ತುತ್ತೀರೋ ಅದೇ ಥರ ಕೊಯ್ತೀರಾ. ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿದ್ರೆ, ಇನ್ನೊಬ್ರಿಗೆ ಸಂತೋಷ ಮಾಡ್ತಕ್ಕಂಥವ್ರಾಗಿದ್ರೆ, ಇನ್ನೊಬ್ಬರ ಕೊರತೆಗಳನ್ನ ನೀಗಿಸುವಂಥವ್ರಾಗಿದ್ರೆ ದೇವ್ರು ಏನ್ ಮಾಡ್ತಾನೆ? ನಿಮ್ಮ ಕೊರತೆಗಳನ್ನ ನೀಗಿಸ್ತಾನೆ, ನಿಮ್ಮ ಸಮಸ್ಯೆಗಳನ್ನ ನೀಗಿಸ್ತಾರೆ, ನಿಮ್ಮ ಅಗತ್ಯತೆಗಳಿಗೆ ಸ್ವಾಮಿ ಏನ್ ಮಾಡ್ತಾನೆ ಅಂತೆ? ಸ್ಪಂದಿಸ್ತಾನೆ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತದೆ, ಮನುಷ್ಯ ಅವನ್ ಏನ್ ಮಾಡ್ತಾನೆ? ಬಿತ್ತುದನ್ನೇ ಕೊಯ್ತಾನೆ. ಬಿತ್ತೋದ್ರಲ್ಲಿ 2 ಸಂಬಂಧ ಇದೆ. ಶರೀರ ಸಂಬಂಧವಾಗಿ ಬಿತ್ತುವವನು ಶರೀರ ಸಂಬಂಧವಾಗಿ ಫಲ ಕೊಯ್ತಾನಂತೆ. ಆತ್ಮ ಸಂಬಂಧವಾಗಿ ಬಿತ್ತುವವನು ಆತ್ಮ ಸಂಬಂಧವಾಗಿ ಫಲ ಕೊಯ್ತಾನೆ ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅದರಿಂದ ಇವತ್ತು ಆತ್ಮಿಕ ವ್ಯಕ್ತಿಗಳಾಗಿರ್ತಕ್ಕಂಥ ನಾವು ಆತ್ಮ ಸಂಬಂಧವಾಗಿ ನಾವೇನ್ ಮಾಡ್ಬೇಕಾಗಿದೆ? ಬೀಜ ಬಿತ್ತಬೇಕಾಗಿದೆ. ಬೀಜ ಬಿತ್ತಕ್ಕೆ ನಮಗೆ ಆಗಲ್ಲ ಅಂದ್ರೆ ಬೀಜ ಬಿತ್ತರ್ಗೆ ಏನ್ ಮಾಡ್ಬೇಕು? ನಾವು ಎಣ್ಣೆ ಗೊಬ್ಬರ ಬೀಜ ಕೊಡಿಸ್ಬೇಕು ಬಿತ್ತಕ್ಕೆ. ಹಾಗೆ ಮಾಡುವಾಗ ಏನ್ ಮಾಡ್ತಾನೆ ದೇವರು? ಮಹಿಮೆ ಹೊಂತಾನೆ. ಮಾತ್ರ ಅಲ್ಲ, ಅಲ್ಲಿ ಕೊನೆಯದಾಗಿ ಆತನ ಹೇಳ್ತಾ ಇದ್ದಾನೆ, 3ನೇದಾಗಿ ಒಳ್ಳೆದ್ದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಣ. ಯಾಕೆ ಅಂತಂದ್ರೆ, ಮನಗುಂದದಿದ್ರೆ ತಕ್ಕ ಕಾಲದಲ್ಲಿ ಬೆಳೆಯನ್ನು ಕೊಯ್ತೇವೆ. ಸಮಯವಿರಲಾಗಿ ಎಲ್ಲರಿಗೂ ಒಳ್ಳೆದ್ದನ್ನ ಮಾಡೋಣ. ಮುಖ್ಯವಾಗಿ ಕ್ರಿಸ್ತ ನಂಬಿಕೆಯಲ್ಲಿ ಇರ್ತಕ್ಕಂಥವ್ರಿಗೆ ಮಾಡೋಣ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತಾ ಇದೆ ಪ್ರೇಯರ್. ಅದರಿಂದ ಇವತ್ತು ನಮಗೆ ಸಮಯ ಇದೆ. ಏನ್ ಮಾಡ್ಬೇಕಾಗಿದೆ? ಒಳ್ಳೇದ್ ಮಾಡ್ಬೇಕು. ಯಾವ್ದಕ್ ಸಮಯ ಇದೆ ನಮ್ಗೆ? ಕಾಣಿಕೆ ಕೊಡಕ್ ಸಮಯ ಇದೆ, ಆರಾಧನೆಗೆ ಬರಕ್ ಸಮಯ ಇದೆ, ದೇವ್ರಿಗಾಗಿ ಶ್ರಮಿಸಕ್ಕೆ ಸಮಯ ಇದೆ, ಬಲ ಇದೆ, ಶಕ್ತಿ ಇದೆ, ಸಾಮರ್ಥ್ಯ ಇದೆ. ಈ ಶಕ್ತಿ, ಸಾಮರ್ಥ್ಯ, ಬಲ ಇರುವಾಗ, ಸಮಯ ಇರುವಾಗ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ, ಇತರರಿಗೆ ಸಹಾಯ ಮಾಡೋ ವಿಷಯದಲ್ಲಿ, ಇತರರಿಗೆ ನೆರವಾಗುವ ವಿಷಯದಲ್ಲಿ, ಇತರರಿಗೆ ಸೇವೆ ಮಾಡೋ ವಿಷಯದಲ್ಲಿ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಬೇಸರಗೊಳ್ಳದೆ ಇರಬೇಕಾಗಿದೆ. ಇವತ್ತು ಎಷ್ಟೋ ಸೇವಕರುಗಳು ಏನಾಗಿದೆ ಅಂತಂದ್ರೆ ಬೇಸರದಲ್ಲಿದ್ದಾರೆ. ಎಷ್ಟೋ ಸೇವಕರುಗಳು ನೊಂದ್ಕೊಂಡಿದ್ದಾರೆ. ಹೊರದೇಶದಿಂದ ಬರ್ತಕ್ಕಂಥ ಫಂಡ್ ಏನಾಗಿದೆ ಅಂದ್ರೆ ಸಂಪೂರ್ಣವಾಗಿ ನಿಂತೋಗ್ಬಿಟ್ಟಿದೆ. ಹೀಗಾಗಿ ಏನಾಗ್ತಾ ಇದೆ ಅಂತಂದ್ರೆ ಸೇವಕರಿಗೆ ಸಂಸ್ಥೆಗಳಿಂದ ಸಂಬಳ ಇಲ್ಲ. ಅದಕ್ಕೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ತುಂಬಾ ಕಷ್ಟ ಪಡ್ತಾ ಇದಾರೆ. ಅವ್ರ ಮಕ್ಕಳನ್ನ ಓದ್ಸಕ್ ಕಷ್ಟ ಪಡ್ತಾ ಇದಾರೆ. ಹೀಗೆ ಸೇವಕರು ಕೊರತೆಗಳು ನೂರಾರಿದೆ. ಅದರಿಂದ ನಾವೇನ್ ಮಾಡ್ಬೇಕಾಗಿದೆಯಪ್ಪ ಅಂತಂದ್ರೆ, ಅಂತ ಮನಗುಂದಿದಂತ ಸೇವಕರಿಗೆ, ಸೋತ್ ಹೋಗಿರೋಂಥ ಸೇವಕರಿಗೆ, ನಾನು ಕಳೆದ ವಾರದಲ್ಲಿ ಮಾತಾಡ್ತಕ್ಕಂಥ ಸೇವಕರು ಹೇಳ್ತಾ ಇದ್ರು, ಕುಟುಂಬದ ಬಗ್ಗೆ ವಿಚಾರಿಸ್ದೆ, ಹೇಗಿದ್ದಾರೆ ಸಿಸ್ಟರ್ ಮಕ್ಕಳು, ಹೇಗಿದ್ದಾರೆ, ಏನು ಓದ್ತಾ ಇದಾರೆ ಎಲ್ಲ ವಿಚಾರಿಸಿ, ಸೇವೆ ಹೆಂಗಿದೆ ಪಾಸ್ಟರ್ ಅಂತ ಕೇಳುವಾಗ ಅವ್ರು ಹೇಳಿದ್ರೆ, ಸೇವೆ ಪಾಡಿ ಸೇವೆ ನಡೀತಾ ಇದೆ ಅಂತ ಹೇಳ್ತಾರೆ. ಅಂದ್ರೆ ಆ ಟ್ಯೂನಲ್ಲಿ ಮಾತಾಡೋ ವಾಯ್ಸಲ್ಲೇನೆ ಏನಾಯ್ತಪ್ಪ ಅಂತಂದ್ರೆ ಗೊತ್ತಾಯ್ತು, ಸೇವೆ ಪಾಡಿ ಸೇವೆ ನಡೀತಾ ಇದೆ ಅಂದ್ರೆ ಏನರ್ಥ? ಸೇವೆಯಲ್ಲಿ ಸಂತೋಷ ಇಲ್ಲ, ಸೇವೆಯಲ್ಲಿ ಅವ್ರು ಏನಾಗಿದ್ದಾರೆ? ಮನಗುಂದಿ ಹೋಗ್ಬಿಟ್ಟಿದ್ದಾರೆ. ಕಾರಣ ಏನಪ್ಪಾ ಅಂತಂದ್ರೆ ಅವ್ರು ಹೇಳ್ತಾ ಇದ್ರು ಮುಂದೆ, ಫಲ ಸಿಗ್ತಾ ಇಲ್ಲಲ್ಲ ಪಾಸ್ಟ್ರೆ, ಎಷ್ಟು ಕಷ್ಟ ಬಿದ್ರು ಫಲನೇ ಸಿಗ್ತಾ ಇಲ್ಲ, 200-300 ಕಾಣಿಕೆ ಬರ್ತಾ ಇದೆ, ಫಲನೇ ಇಲ್ಲ ಇಷ್ಟು ವರ್ಷ ನಾವು ಅಂತ ಹೇಳಿ ಕೇಳ್ತಾ ಇದ್ರು. ಆಮೇಲೆ ದೇವ್ರು ನಮ್ಮ ಜೊತೆಗಿದ್ರು ಯಾಕೆ ಈ ತರ ಕಷ್ಟ ನೋಡಿ ನಮಗೆ ಅಂತ ಹೇಳಿ ಅವ್ರು ಪ್ರಶ್ನೆ ಮಾಡ್ತಾ ಇದ್ರು. ಆ ಪ್ರಶ್ನೆಗೆಲ್ಲ ನಾನು ಉತ್ತರ ಹೇಳಿದ್ದೀನಿ. ಯೂಟ್ಯೂಬಲ್ಲಿ ಮೆಸೇಜ್ಗಳು ಬಂದಿದೆ. ನೀವು ಪ್ರತಿನಿತ್ಯ ನಮ್ಮ ಸಭಿಕರು ಕ್ರಮವಾಗಿ ಯೂಟ್ಯೂಬ್ ನೋಡ್ಬೇಕು. ಒಂದಕ್ಕೊಂದು ವಿಷಯ ಕನೆಕ್ಟ್ ಆಗಿರುತ್ತೆ ನಾವು ಮಾಡೋ ಸಂದೇಶ. ಅದಕ್ಕೆ ಪ್ರತಿದಿನ ನೋಡ್ಬೇಕು ನೀವು. ಸುಮ್ಮನೆ ಬೇರೆ ಏನೇನೋ ನೋಡ್ತೀರಾ, ಅದ್ರ ಜೊತೆ ದೇವ್ರ ಸಂದೇಶ ನೋಡ್ರಿ. ನನಗಾಗಿ ನೋಡ್ಬೇಡ್ರಿ. ನೀವು ನೋಡೋದ್ರಿಂದ ನನಗೇನು ದುಡ್ಡು ಬರಲ್ಲ. ಅದರಿಂದ ನಾನು ದುಡ್ಡುಗೋಸ್ಕರನು ಯೂಟ್ಯೂಬ್ ಸಂದೇಶ ಮಾಡ್ತಾ ಇಲ್ಲ, ಸೇವೆ ಮಾಡ್ತಾ ಇಲ್ಲ. ಆದ್ರೆ ನೀವು ನೋಡ್ರಿ, ಏನಕ್ಕಂದ್ರೆ ನೀವು ಆತ್ಮಿಕವಾಗಿ ಬಲ ಹೊಂದಕ್ಕೆ. ಅದರಿಂದ ಸೇವಕರು ಬಹಳ ನೊಂದ್ಕೊಂಡು ಹೋಗಿದ್ರು. ಆ ತರ ಸೇವಕರುಗಳು ಏನ್ ಮಾಡ್ಬೇಕು? ನಾವು ಸಹಾಯ ಮಾಡ್ಬೇಕು. ಹೆಂಗ್ ಮಾಡ್ಬೇಕಂತೆ? ಅವ್ರಿಗೆ ಸಹಾಯ ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರ್ಬೇಕು. ಒಳ್ಳೇದನ್ನ ಮಾಡೋದ್ರಲ್ಲಿ ಬೇಸರಗೊಳ್ಳಬಾರದು ನಾವು ಅಂತ ಹೇಳಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಯಾಕಂತಂದ್ರೆ ಮನಗುಂದದಿದ್ದರೆ ತಕ್ಕ ಸಮಯದಲ್ಲಿ ಫಲ ಕೊಯ್ತೇವೆ. ಅದರಿಂದ ಸಮಯ ಇರಲಾಗಿ ಎಲ್ಲರಿಗೂ ಒಳ್ಳೇದನ್ನ ಮಾಡೋಣ. ಮುಖ್ಯವಾಗಿ ಕ್ರಿಸ್ತ ನಂಬಿಕೆ ಉಳ್ಳವರಿಗೆ ಒಳ್ಳೇದನ್ನ ಮಾಡೋಣ. ಎಲ್ಲರಿಗೂ ಒಳ್ಳೇದ್ ಮಾಡ್ಬೇಕು. ಮುಖ್ಯವಾಗಿ ಕರ್ತನ ಮಾರ್ಗದಲ್ಲಿರ್ತಕ್ಕಂಥ ದೇವ ಜನರಿಗೆ, ದೇವ್ರ ಸೇವಕರಿಗೆ ನಾವೇನ್ ಮಾಡ್ಬೇಕಂತಂದ್ರೆ ಒಳ್ಳೇದ್ ಮಾಡ್ಬೇಕು. ಸೇವಕರುಗಳು ನಮಗೆ ಒಳ್ಳೇದ್ ಮಾಡ್ತಾರೆ, ವಿಶ್ವಾಸಿಗಳಿಗೆ. ವಿಶ್ವಾಸಿಗಳಾದ ನಾವು ಸೇವಕರಿಗೆ ಒಳ್ಳೇದನ್ನ ಮಾಡೋದ್ರ ಮೂಲಕ ಪರಸ್ಪರ ನಾವೇನ್ ಮಾಡ್ಬೇಕಾಗಿದೆ ಅಂತಂದ್ರೆ ಒಳ್ಳೇದನ್ನ ಮಾಡಿಕೊಳ್ಳುತ್ತಾ ದೇವರ ನಾಮವನ್ನ ಮಹಿಮೆ ಮಾಡಬೇಕು. ನಾವೇನೇ ಮಾಡಿದ್ರು ನಮ್ಮ ಅಂತಿಮ ಗುರಿ, ಪ್ರತಿಫಲ ಏನಪ್ಪಾ ಅಂದ್ರೆ ದೇವರ ಮಹಿಮೆ ಮಾಡೋದು, ದೇವರಿಂದ ಪ್ರತಿಫಲ ಕೊಡೋದು. ಅದರಿಂದ ನಿಮ್ಮ ಕಾಣಿಕೆ, ನಿಮ್ಮ ಆರಾಧನೆ, ನೀವು ಏನೇ ಮಾಡಿದ್ರು ಸಹ ಇದನ್ನ ನನಗಾಗಿ ನೀವು ಮಾಡ್ತಾ ಇಲ್ಲ, ನೀವು ದೇವರಿಗಾಗಿ ಮಾಡ್ತೀರಾ. ದೇವ್ರು ನೀವೇನ್ ಮಾಡ್ತೀರೋ ಎಲ್ಲವೂ ಸಹ
ಲೆಕ್ಕ ಇಟ್ಟು ಏನು ಮಾಡ್ತಾನೆ, ಪ್ರತಿಫಲ ಕೊಡ್ತಾನೆ. ಕೆಲವೊಂದು ಸಲ ಒಂದು ವೇಳೆ ಈ ಲೋಕದಲ್ಲಿ ನಾವು ಪ್ರತಿಫಲ ಹೊಂದದೇ ಇರ್ಬೋದು, ಒಂದು ದಿನ ಬರುತ್ತೆ. ಆ ಒಂದು ದಿನ ಯಾರ್ಯಾರು ಏನೇನು ದೇವ್ರಿಗಾಗಿ ನೀವು ಕಷ್ಟಪಟ್ಟಿದ್ದೀರಿ, ಒಳ್ಳೇದು ಮಾಡಿದ್ದೀರಿ, ನೀವು ದೇವ್ರಿಗಾಗಿ ಎಷ್ಟು ಶ್ರಮಿಸಿದಿರೋ ಅದಕ್ಕೆ ತಕ್ಕಂಥ ಪ್ರತಿಫಲ ದೇವ್ರು ಕೊಡ್ತಾನೆ. ಯಾಕಂತಂದ್ರೆ ದೇವರು ತಿರಸ್ಕಾರ ಮಾಡೋನಲ್ಲ. ದೇವರು ಪ್ರತಿಯೊಬ್ಬೊಬ್ಬರ ಕುರಿತಾಗಿ ಯೋಚಿಸ್ತಕ್ಕಂಥವನು, ಚಿಂತಿಸ್ತಕ್ಕಂಥವನು, ಪ್ರತಿಯೊಬ್ಬರನ್ನ ಪ್ರೀತಿಸ್ತಕ್ಕಂಥವನು ಆತನಾಗಿದ್ದಾನೆ. ಅದರಿಂದ ನಮ್ಮೆಲ್ಲರಿಗೂ ದೇವರಿಂದ ಪ್ರತಿಫಲ ಇದೆ. ಅದರಿಂದ ನಾವು ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೇ ಇರೋಣ. ಆ ಮೂಲಕವಾಗಿ ಏನು ಮಾಡೋಣ ಅಂತಂದ್ರೆ ದೇವ್ರ ನಾಮವನ್ನು ಮಹಿಮೆ ಮಾಡೋಣ. ಅದರಿಂದ ಇವತ್ತು ಕ್ರೈಸ್ತರಾಗಿರ್ತಕ್ಕಂಥ ನಾವು, ಅಂದರೆ ಯೇಸುವನ್ನ ಪ್ರೀತಿಸ್ತಕ್ಕಂಥವ್ರು, ಆತನ ಮಾರ್ಗದಲ್ಲಿರ್ತಕ್ಕಂಥ ನಾವು ಏನು ಮಾಡಬೇಕಾಗಿದೆ? ಅಲ್ಲಿ ವಚನ ಹೇಳ್ತಾ ಇದೆ, ಮೊದಲನೇದಾಗಿ ಕ್ರೈಸ್ತರೇ ಏನು ಮಾಡ್ರಿ, ಯಾರು ಸಹ ದೊಡ್ಡವರೆಂದು ಭಾವಿಸ್ಕೊಳ್ಬೇಡ್ರಿ ಅಂತ ಹೇಳಿ ಒಂದನೇ ವಿಷಯ. ಎರಡನೇ ವಿಷಯ ಏನು ನೋಡ್ತಾ ಇದ್ದೇವೆ? ಉಪದೇಶ ಹೊಂದವನು ಉಪದೇಶ ಮಾಡಿದವನಿಗೆ ಎಲ್ಲದರಲ್ಲಿ ಒಳ್ಳೆ ಪಾಲ್ ಕೊಡ್ಬೇಕಂತ ಹೇಳಿ ನೋಡ್ತಾ ಇದ್ದೇವೆ. ಮೂರನೇದಾಗಿ ನಾವೇನು ನೋಡಿದ್ದೇವೆ ಅಂದರೆ ಒಳ್ಳೆದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೇ ಇರೋಣ ಅಂತ ಹೇಳಿ. ಈ ಮೂರು ವಿಷಯವನ್ನ ನಾವು ಈ ಓದಂಥ ವಾಕ್ಯ ಭಾಗದಲ್ಲಿ ನಾವು ನೋಡಿದ್ದೇವೆ ಪ್ರಿಯರೇ. ಅದರಿಂದ ಇವುಗಳನ್ನು ಅನುಸರಿಸಿ ನಡೆಯೋಣ. ಆ ಮೂಲಕವಾಗಿ ದೇವರ ನಾಮವನ್ನು ಮಹಿಮೆ ಮಾಡೋಣ. ದೇವರು ಚಂದ ಮೂಲಕ ನಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರೋ ಪ್ರಭು, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಮಾಡುತ್ತೇವೆ. ನಿಮ್ಮ ಜೀವಳ ವಾಕ್ಯಕ್ಕಾಗಿ ಸ್ತೋತ್ರ. ಕ್ರೈಸ್ತರೇ, ನೀವು ನಡೆದುಕೊಳ್ಬೇಕಾಗಿರ್ತಕ್ಕಂಥ ರೀತಿ ನೀತಿ ಯಾವುದು ಎಂಬುದಾಗಿ ನಮಗೆ ನೀವು ಮಾತಾಡಿದ್ದೀರಿ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ. ನಾವು ಯಾರು ನಮ್ಮನ್ನು ನಾವು ದೊಡ್ಡವರೆಂಬುದಾಗಿ ಭಾವಿಸಿಕೊಳ್ಳದೆ ಇರಲಿಕ್ಕೆ ಸಹಾಯ ಮಾಡು. ಮಾತೃಲ್ಲ ಕರ್ತನೆ, ನಾವು ಉಪದೇಶ ಮಾಡುವವರಿಗೆ ಸ್ವಾಮಿ, ಉಪದೇಶ ಹೊಂದಿರತಕ್ಕಂಥ ನಾವು ನಮಗಿರುವಂಥ ಎಲ್ಲವುಗಳಲ್ಲಿ ಪಾಲ್ಕೊಡಕ್ಕೆ ಸಹಾಯ ಮಾಡು. ಮಾತೃಲ್ಲ ಕರ್ತನೆ, ನಾವು ಮನಗುಂದದೆ ಬೇಸರಗೊಳ್ಳದೆ ಎಲ್ಲವನ್ನು ಮಾಡಲಿಕ್ಕೆ ಸಹಾಯ ಮಾಡು. ಒಳ್ಳೆಯದನ್ನು ಮಾಡೋದ್ರಲ್ಲಿ ಬೇಸರಗೊಳ್ಳದೆ ಇರೋಕ್ಕೆ ನಮಗೆ ಸಹಾಯ ಮಾಡು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಬಂದಿರೋ ಎಲ್ಲ ಭಕ್ತರನ್ನ ಹೆಸರಾಗಿ ಆಶೀರ್ವಾದ ಮಾಡು. ನಿನ್ನ ವಾಕ್ಯದ ಬೆಳಕಿನಲ್ಲಿ ಜೀವಿಸ್ಲಿಕ್ಕೆ ನಮ್ಮೆಲ್ಲರಿಗೂ ನಿನ್ನ ಆತ್ಮನ ಸಹಾಯವನ್ನು ಕೊಡು. ನಿನ್ನ ಕೃಪೆಯನ್ನು ನಮಗೆ ಕೊಡು ಸ್ವಾಮಿ. ನಿಮ್ಮ ಕೃಪೆ ಇಲ್ಲ ಅಂದರೆ ಸ್ವಾಮಿ ಇವುಗಳನ್ನ ಕೈಕೊಂಡು ನಡೀಲಿಕ್ಕೆ ಆಗಲ್ಲ ಸ್ವಾಮಿ. ನಿಮ್ಮ ಕೃಪೆ ನಮಗೆ ಕೊಡು, ಆಶೀರ್ವಾದ ಮಾಡು. ಹಾಗೆ ಮಾಡೋ ದೇವರು ನೀವು ಆಗಿರೋದಕ್ಕಾಗಿ ಮಹಿಮೆ. ಯೇಸುವಿನ ಸ್ವಲ್ಪ ಪ್ರಾಶ್ಯ ಪರಲೋಕ ತಂದೆ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿದ್ದರೆ ದೇವರಿಗೆ ಮಹಿಮೆ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳೋದ್ರ ಮೂಲಕವಾಗಿ ಅವರು ಸಹ ಆತ್ಮಿಕವಾಗಿ ಬಲ ಹೊಂದಲಿಕ್ಕೆ ಪ್ರೋತ್ಸಾಹಿಸಬೇಕಾಗಿ ವಿನಂತಿಸಿಕೊಳ್ತೇನೆ.